Once again, I welcome you all. ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೆ ಮೆಷಿನ್ ಡಿಸೈನ್ ಬಗ್ಗೆ. ಅದರಲ್ಲಿ ಸ್ಟ್ರೆಸ್ಸಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸ್ಟ್ರೆಸ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಏರಿಯಾ ಡೆವಲಪ್ಡ್ ಬೈ ದ ಬಾಡಿ ಟು ರೆಸಿಸ್ಟ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್. ಇದನ್ನು ನಾವು ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. When external system of forces or loads act on a body, the internal force or resistance are set up at various sections of the body. The internal forces are equal and opposite to the external force system. So the internal force per unit area at any section of the body is nothing but the stress. ಇದನ್ನು ಡಿನೋಟೆಡ್ ಬೈ ಸಿಗ್ಮಾ. ಲಾಸ್ಟ್ ಕ್ಲಾಸಲ್ಲಿ ಆಗಲೇ ಹೇಳಿದ್ದೀನಿ, ಸಿಗ್ಮಾ ಅಂತೇಳಿ ನಾವು ಡಿನೋಟ್ ಮಾಡ್ತೀವಿ. ಮತ್ತು ಇದರ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ SI ಯೂನಿಟ್ನಲ್ಲಿ ನಾವು ಪಾಸ್ಕಲ್ ಅಂತ ಹೇಳ್ತೀವಿ. 1 ಪಾಸ್ಕಲ್ ಈಕ್ವಲ್ಸ್ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ಯೂನಿಟ್ ಬಗ್ಗೆ ಯು ಹ್ಯಾವ್ ಟು ಟೇಕ್ ಕೇರ್, ಇದನ್ನಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ನಾವು ಮೆಥಮೆಟಿಕಲ್ ಫಾರ್ಮುಲಾನಲ್ಲಿ ಬರೆದ್ರೆ ಸ್ಟ್ರೆಸ್ ಈಕ್ವಲ್ಸ್ ಲೋಡ್ ಬೈ ಏರಿಯಾ ಅಂತೇಳಿ ನಾವು ಮೆಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ವ್ಯಾಲ್ಯೂ ಆಫ್ ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೆಥಮೆಟಿಕಲ್ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸ್ಟ್ರೈನ್ ಬಗ್ಗೆ ಹೇಳಿದೆ. ಸ್ಟ್ರೈನ್ ಅಂತ ಹೇಳಿದ್ರೆ ಯಾವಾಗ ನೀವು ಫೋರ್ಸನ್ನು ಅಥವಾ ಲೋಡನ್ನು ಅಪ್ಲೈ ಮಾಡ್ತೀರಾ, ಇಟ್ ಅಂಡರ್ಗೋಸ್ ಸಮ್ ಡಿಫಾರ್ಮೇಷನ್. ದ ಡಿಫಾರ್ಮೇಷನ್ ಫಾರ್ ಯೂನಿಟ್ ಲೆಂತ್ ಈಸ್ ನಥಿಂಗ್ ಬಟ್ ಸ್ಟ್ರೈನನ್ನು ನಾವು ಎಪ್ಸಿಲಾನ್ ಅಂಥೇಳಿ ಡಿನೋಟ್ ಮಾಡ್ತೀವಿ. ಇದನ್ನು ಮ್ಯಾಥಮೆಟಿಕಲಿ ಬರೆದ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಅಂಥೇಳಿ. ಡೆಲ್ಟಾ ಎಲ್ ಅಂತ ಹೇಳಿದ್ರೆ ಚೇಂಜ್ ಇನ್ ಲೆಂತ್, ಮತ್ತು ಎಲ್ ಅಂತ ಹೇಳಿದ್ರೆ ಒರಿಜಿನಲ್ ಲೆಂತ್. ಸ್ಟ್ರೈನ್ಗೆ ಯಾವುದೇ ರೀತಿ ಯೂನಿಟ್ ಇಲ್ಲ, ಯಾಕೆಂತ ಹೇಳಿದ್ರೆ ಮೇಲೆ ಕೆಳಗೆ ಎರಡೂ ಕಡೆ ಕೂಡ ಒಂದೇ ಯೂನಿಟ್ ಇರುತ್ತೆ, ಯೂನಿಟ್ ಕ್ಯಾನ್ಸಲ್ ಆಗುತ್ತೆ. ಡೆಲ್ಟಾ ಎಲ್ ಮಿಲಿಮೀಟ್ರ್ ಇದ್ದರೆ ಎಲ್ ಕೂಡ ಮಿಲಿಮೀಟ್ರಲ್ಲಿರುತ್ತೆ, ಮಿಲಿಮೀಟ್ರ್ ಕ್ಯಾನ್ಸಲ್ ಆಗುತ್ತೆ. ನೀವು ಡೆಲ್ಟಾನನ್ನು ಮೀಟ್ರಲ್ಲಿ ಹಾಕಿದರೆ ಮತ್ತು ಲೆಂತನ್ನು ಕೂಡ ಮೀಟ್ರಲ್ಲಿ ಹಾಕಿದರೆ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಸ್ಟ್ರೈನ್ ಈಸ್ ಎ ಯೂನಿಟ್ ಇಲ್ಲ, ಅದಕ್ಕೆ ಯಾವುದೇ ರೀತಿ ಯೂನಿಟ್ ಇಲ್ಲ. ನೆಕ್ಸ್ಟು ಟೆನ್ಸೈಲ್ ಸ್ಟ್ರೆಸ್ ಮತ್ತು ಟೆನ್ಸೈಲ್ ಸ್ಟ್ರೈನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದನ್ನು ಆಗಲೇ ಓದಿದ್ದೀರಾ. ಒನ್ಸ್ ಅಗೇನ್ ನಾನು ಮೊದಲೇ ಹೇಳಿದಾಗೆ ನಿಮಗೆ ಈ ಡಿಸೈನ್ನಲ್ಲಿ ಇದೆಲ್ಲ ಅವಶ್ಯಕತೆ ಇರೋದ್ರಿಂದ ಬ್ರಷ್ ಅಪ್ ಮಾಡ್ತೀವಿ. ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದರೆ ವೆನ್ ಎ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಕ್ಸಿಯಲ್ ಪುಲ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ 2 ಈಕ್ವಲ್ ಆ್ಯಂಡ್ ಆಕ್ಸಿಯಲ್ ಪುಲ್ಸ್, ಆ ಕಡೆ ಮತ್ತು ಈ ಕಡೆ ಎಳೆದ್ರೆ ಆಕ್ಸಿಯಲ್ ಪುಲ್ಸ್, ಅದನ್ನು ಟೆನ್ಸೈಲ್ ಲೋಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪಿ ಅನ್ನೋದು, ದಿಸ್ ಪಿ ಈಸ್ ಎ ಆಕ್ಸಿಯಲ್ pull. When the stress induced at any section of the body is known as tensile stress. So when a body is subjected to 2 equal and opposite axial pulls, the stress induced at any section of the body is known as tensile stress. Axial pull ಅನ್ನು ನಾವು ಅಪ್ಲೈ ಮಾಡಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ ಅದನ್ನು ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. Due to the tensile load, there will be a decrease in cross-sectional area and increase in length. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೇಗೆ ನಾವು ಟೆನ್ಸೈಲ್ ಲೋಡನ್ನು ಅಪ್ಲೈ ಮಾಡ್ತಾ ಹೋದಾಗೆ ಇಲ್ಲಿ ಏರಿಯಾ ಚಿಕ್ಕದಾಗ್ತಾ ಹೋಗುತ್ತೆ, ಲೆಂತು ದೊಡ್ಡದಾಗ್ತಾ ಹೋಗುತ್ತೆ. ದ ರೇಷಿಯೋ ಆಫ್ ಇನ್ಕ್ರೀಸ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಈಸ್ ನೋನ್ ಆಸ್ ಟೆನ್ಸೈಲ್ ಸ್ಟ್ರೈನ್. ದಟ್ ಈಸ್ ವಾಟ್ ಸ್ಟ್ರೈನ್ ಅಂತ ಹೇಳಿದ್ರೆ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಹೇಳಿ ನಾನು ಹೇಳಿದ್ದೆ. ಸೊ ದಟ್ ಈಸ್ ಸ್ಟ್ರೈನ್. ಸ್ಟ್ರೆಸ್ ಅಂತ ಹೇಳಿದ್ರೆ ದ ಲೋಡ್ ಡಿವೈಡೆಡ್ ಬೈ ಏರಿಯಾ. ಏನು ಲೋಡನ್ನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಡಿವೈಡೆಡ್ ಬೈ ದ ಏರಿಯಾ ಈಸ್ ನಥಿಂಗ್ ಬಟ್ ಸ್ಟ್ರೆಸ್. and the change in length divided by the original length is strain. ಇಲ್ಲಿ ಟೆನ್ಸೈಲ್ ಲೋಡನ್ನು ಅಪ್ಲೈ ಮಾಡಿದರೆ ಟೆನ್ಸೈಲ್ ಸ್ಟ್ರೆಸ್ ಮತ್ತು ಟೆನ್ಸೈಲ್ ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ಟೆನ್ಸೈಲ್ ಲೋಡ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಯಲ್ ಪುಲ್ಸ್, ಎರಡೂ ಕಡೆ ಈಕ್ವಲ್ ಫೋರ್ಸನ್ನು ಹಾಕಿ ಎಳೆಯೋದು, ಅದನ್ನು ಟೆನ್ಸೈಲ್ ಲೋಡ್ ಅಂತೇಳಿ ಕರಿತೀವಿ. ಆಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ ಅದನ್ನು ಟೆನ್ಸೈಲ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ಸೊ ಸಿಂಪಲ್, ಲೋಡ್ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಟೆನ್ಸೈಲ್ ಸ್ಟ್ರೈನ್ ಅಂತ ಹೇಳಿದ್ರೆ ಯಾವಾಗ ನಾವು ಎಳಿತೀವಿ ಅಥವಾ ಆಕ್ಸಿಯಲ್ ಪುಲ್ಲನ್ನು ಹಾಕಿ ಲೋಡನ್ನು ಹಾಕಿ ಎಳಿತೀವಿ, ಲೆಂತ್ ಚೇಂಜ್ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಈಸ್ ನಥಿಂಗ್ ಬಟ್ ಟೆನ್ಸೈಲ್ ಸ್ಟ್ರೈನ್. ನೆಕ್ಸ್ಟ್ ಇನ್ನೊಂದು ಕಂಪ್ರೆಸಿವ್ ಸ್ಟ್ರೆಸ್ ಮತ್ತು ಕಂಪ್ರೆಸಿವ್ ಸ್ಟ್ರೈನ್ ಅಂತ ಹೇಳ್ತೀವಿ. ಸೊ ಆಕ್ಸಿಯಲ್ ಪುಲ್ ಅಂತ ಹೇಳಿದ್ರೆ ಅಲ್ಲಿ ನಾವು ಟೆನ್ಸೈಲ್ ಸ್ಟ್ರೈನ್ ಅಥವಾ ಟೆನ್ಸೈಲ್ ಲೋಡ್ ಅಂತ ಹೇಳ್ತೀವಿ. ಇಲ್ಲಿ ಆಕ್ಸಿಯಲ್ ಪುಷ್ ಅಂತೇಳಿ ಅಂದರೆ ಎರಡೂ ಕಡೆ ಪ್ರೆಸ್ ಮಾಡೋದು, ಈಕ್ವಲ್ ಆ್ಯಂಡ್ ಆಪೋಸಿಟ್ ಲೋಡಲ್ಲಿ ಪ್ರೆಸ್ ಮಾಡೋದು. When a body is subjected to 2 equal and opposite axial pushes, then the stress induced at any section of the body is known as compressive stress. ಇಲ್ಲಿ ಪುಷ್ ಮಾಡ್ತೀವಿ ಅಥವಾ ಆಕ್ಸಿಯಲ್ ಲೋಡ್ ಆಪೋಸಿಟ್ನಲ್ಲಿ ಪುಷ್ ಮಾಡ್ತೀವಿ, ಸೊ ಅದನ್ನು ನಾವು ಆಕ್ಸಿಯಲ್ ಕಂಪ್ರೆಸಿವ್ ಲೋಡ್ ಅಂತ ಹೇಳಿ ಕರಿತೀವಿ. The stress developed due to this compressive load is known as compressive stress. Due to compressive load, there will be an increase in cross-sectional area and decrease in length of the body. ಪುಲ್ ಮಾಡಿದಾಗ
ಏರಿಯಾ ಡಿಕ್ರೀಸ್ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಪುಷ್ ಮಾಡಿದಾಗ ಏನಾಗುತ್ತೆ, ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ, ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ದ ರೇಷಿಯೋ ಆಫ್ ಡಿಕ್ರೀಸ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಈಸ್ ನೋನ್ ಆಸ್ ಕಂಪ್ರೆಸಿವ್ ಸ್ಟ್ರೈನ್. ದಿಸ್ ಈಸ್ ಅಬೌಟ್ ಕಂಪ್ರೆಸಿವ್ ಸ್ಟ್ರೆಸ್ ಆ್ಯಂಡ್ ಕಂಪ್ರೆಸಿವ್ ಸ್ಟ್ರೈನ್. ಒಂದು ಟೆನ್ಸೈಲ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೈನು, ಇನ್ನೊಂದು ಕಂಪ್ರೆಸಿವ್ ಸ್ಟ್ರೆಸ್ಸು, ಕಂಪ್ರೆಸಿವ್ ಸ್ಟ್ರೈನು. ಟೆನ್ಸೈಲ್ ಲೋಡ್ ಹಾಕಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅದನ್ನು ಟೆನ್ಸೈಲ್ ಸ್ಟ್ರೆಸ್ ಅಂತೀವಿ. ಕಂಪ್ರೆಸಿವ್ ಲೋಡನ್ನು ಹಾಕಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅದನ್ನು ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಎರಡು ಕಡೆ ದ ಫಾರ್ಮುಲಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಸೇಮ್, ಲೋಡ್ ಡಿವೈಡೆಡ್ ಬೈ ದ ಏರಿಯಾ. ಅದು ಫಾರ್ಮುಲಾ ಏನು ಚೇಂಜ್ ಆಗಲ್ಲ, ದಟ್ ಈಸ್ ಸೇಮ್. ನೆಕ್ಸ್ಟ್ ದರ್ ಈಸ್ ಒನ್ ಇಂಪಾರ್ಟೆಂಟ್ ಟರ್ಮ್ ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತಲೇ ಕರಿತೀವಿ. ಅದನ್ನು ಇ ಇಂದ ಡಿನೋಟ್ ಮಾಡ್ತೀವಿ ನಾವು, ದ ಲೆಟರ್ ಇ ಇಂದ ಡಿನೋಟ್ ಮಾಡ್ತೀವಿ. ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಓದಿದ್ದೀರಾ? ಒನ್ಸ್ ಅಗೇನ್ ಬ್ರಷ್ ಅಪ್ ಮಾಡೋಣ ಏನಂಥೇಳಿ. ಇಲ್ಲಿ ಒಂದು ಹೂಕ್ಸ್ ಲಾ ಅಂತ ಹೇಳಿ ನೀವು ಸಾಮ್ನಲ್ಲಿ ಓದಿದ್ದೀರಾ. ಹೂಕ್ಸ್ ಲಾ ಸ್ಟೇಟ್ಸ್ ದಟ್ ದ ಸ್ಟ್ರೈನ್ ಆಫ್ ಎ ಮೆಟೀರಿಯಲ್ ಈಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಸ್ಟ್ರೆಸ್ ವಿತಿನ್ ದ ಎಲಾಸ್ಟಿಕ್ ಲಿಮಿಟ್ ಆಫ್ ದ ಮೆಟೀರಿಯಲ್ ಅಂತ ಹೇಳಿ. ಅಂದರೆ ನೀವು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮನ್ನು ಅಥವಾ ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನು ಡ್ರಾ ಮಾಡಿದರೆ ವಿತಿನ್ ದ ಎಲಾಸ್ಟಿಕ್ ಲಿಮಿಟ್ ದ ಸ್ಟ್ರೆಸ್ ಈಸ್ ಲೀನಿಯರ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ಅಂತೇಳಿ. ವಿತಿನ್ ಎಲಾಸ್ಟಿಕ್ ಲಿಮಿಟ್ ಆರ್ ಪ್ರಪೋರ್ಷನಾಲಿಟಿ ಲಿಮಿಟ್ ಅಂತಲೂ ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ನೀವು ಮ್ಯಾಥಮೆಟಿಕಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ epsilon is proportional to the sigma or sigma is proportional to epsilon. Stress is directly proportional to strain. ಇದನ್ನು ನಾವು ಹೂಕ್ಸ್ ಲಾ ಅಂತ ಹೇಳಿ ಕರಿತೀವಿ. ನೀವು ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನು ಡ್ರಾ ಮಾಡಿದ್ರೆ ಯಾವುದೇ ಒಂದು ಮೆಟೀರಿಯಲಿಗೆ ದ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಆರ್ ವಿತಿನ್ ಲಿಮಿಟ್ ಆಫ್ ಪ್ರಪೋರ್ಷನಾಲಿಟಿ ದ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಇದು ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿದೆ, ಇದು ಪ್ರಪೋರ್ಷನಾಲಿಟಿ ಫಾರ್ಮ್ನಲ್ಲಿದೆ. ಇದನ್ನು ಒಂದು ಈಕ್ವೇಷನ್ ಆಗಿ ನಾವು ಕನ್ವರ್ಟ್ ಮಾಡಿದರೆ ಒಂದು ಕಾನ್ಸ್ಟೆಂಟ್, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ನಾವು ಇಲ್ಲಿ ಸೇರಿಸಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸ್ಟ್ರೆಸ್ ಈಕ್ವಲ್ಸ್ ಒನ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇ ಇಂಟು ಸಿಗ್ಮಾ ಅಂತೇಳಿ, ಅಥವಾ ಸಿಗ್ಮಾ ಈಕ್ವಲ್ಸ್ ಇ ಇಂಟು ಎಪ್ಸಿಲಾನ್ ಅಂತ ಹೇಳಿ ಬರಿತೀವಿ ನಾವು. ಇಲ್ಲಿ ಇ ಅಂತಕ್ಕಂಥದ್ದು ಒಂದು ವೇರ್ ಇ ಈಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ನೋನ್ ಆಸ್ ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿ ಕರಿತೀವಿ ಯಾವುದನ್ನು, ಇ ಅನ್ನು. ದಟ್ ಈಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ಸೊ ಅಲ್ಲಿ ಇದನ್ನು ರೀಅರೇಂಜ್ ಮಾಡಿ ಬರೆದ್ರೆ ಯಂಗ್ಸ್ ಮಾಡ್ಯುಲಸ್ ಇ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ನಾಗಲೇ ಹೇಳಿದಾಗ ಸ್ಟ್ರೆಸ್ ಅಂತ ಹೇಳಿದ್ರೆ ಲೋಡ್ ಡಿವೈಡೆಡ್ ಬೈ ಏರಿಯಾ, ಸ್ಟ್ರೈನ್ ಅಂತ ಹೇಳಿದ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಅದು ಕೆಳಗಿರೋದ್ರಿಂದ ನಾವು ಮೇಲೆ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಲೈಕ್ ದಿಸ್. ಇದನ್ನು ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ಹೂಕ್ಸ್ ಲಾ ಏನು ಹೇಳುತ್ತೆ ಅಂದರೆ ದ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಅದನ್ನು ಬರೆದ್ರೆ ಸಿಗ್ಮಾ ಈಸ್ ಪ್ರಪೋರ್ಷನಲ್ ಟು ಎಪ್ಸಿಲಾನ್. ಅಲ್ಲಿ ಒಂದು ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಯನ್ನು ನಾವು ಇಂಡ್ಯೂಸ್ ಮಾಡ್ತೀವಿ. ಸೊ ಅದು ದಟ್ ಈಸ್ ಇ ಸಿಗ್ಮಾ ಈಕ್ವಲ್ಸ್ ಇ ಇಂಟು ಎಪ್ಸಿಲಾನ್. ಅದನ್ನು ನಾವು ರೀಅರೇಂಜ್ ಮಾಡಿದರೆ ಇ ಈಕ್ವಲ್ಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್, ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್. ಅದನ್ನು ನಾವು ಈ ಸಿಗ್ಮಾ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗ್ಮಾ ಅಂತ ಹೇಳಿದ್ರೆ ಸ್ಟ್ರೆಸ್ ಅಂತ ಹೇಳಿದ್ರೆ ಲೋಡ್ ಡಿವೈಡೆಡ್ ಬೈ ಏರಿಯಾ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಅದನ್ನು ನಾವು ಮೇಲೆ ತಗೊಂಡ್ರೆ ಎಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಆಗುತ್ತೆ. ದಿಸ್ ಈಸ್ ವಾಟ್ ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿ ಕರಿತೀವಿ ನಾವು ಇದನ್ನು, ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಯನ್ನು. ಎಸ್ ಐ ಯೂನಿಟ್ ಏನಂತ ಹೇಳಿದ್ರೆ ಯಂಗ್ಸ್ ಮಾಡ್ಯುಲಸ್ಗೆ ದಟ್ ಈಸ್ ಗಿಗಾ ಪಾಸ್ಕಲ್. ಗಿಗಾ ಪಾಸ್ಕಲ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಶಿಯರ್ ಸ್ಟ್ರೆಸ್ ಆ್ಯಂಡ್ ಶಿಯರ್ ಸ್ಟ್ರೈನ್. ನೀವೀಗ ಕಂಪ್ರೆಸಿವ್ ಸ್ಟ್ರೆಸ್ ಸ್ಟ್ರೈನ್, ಟೆನ್ಸೈಲ್ ಸ್ಟ್ರೆಸ್ ಸ್ಟ್ರೈನ್ ನೋಡಿದ್ರಿ. ಇನ್ನೊಂದು ಶಿಯರ್ ಸ್ಟ್ರೆಸ್ ಮತ್ತು ಶಿಯರ್ ಸ್ಟ್ರೈನ್ ಅಂತ ಹೇಳಿದ್ರೆ ವೆನ್ ಎ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್ ಆ್ಯಕ್ಟಿಂಗ್ ಟ್ಯಾಂಜೆನ್ಷಿಯಲಿ ಅಕ್ರಾಸ್ ದ ರೆಸಿಸ್ಟಿಂಗ್ ಸೆಕ್ಷನ್. ಈ ರೀತಿ ಟ್ಯಾಂಜೆನ್ಷಿಯಲಿ ಅಕ್ರಾಸ್ ದ ರೆಸಿಸ್ಟಿಂಗ್ ಸೆಕ್ಷನ್, ದೆನ್ ದ ಬಾಡಿ ಟೆನ್ಸ್ ಟು ಶಿಯರ್ ಆಫ್ ಅಟ್ ದಟ್ ಸೆಕ್ಷನ್. ದ ಸ್ಟ್ರೆಸ್ ಇಂಡ್ಯೂಸ್ಡ್ ಇಸ್ ಕಾಲ್ಡ್ ಶಿಯರ್ ಸ್ಟ್ರೆಸ್. ಇಲ್ಲಿ ಲೋಡ್ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಯಲಿ ಟ್ಯಾಂಜೆನ್ಷಿಯಲ್ ಆಗಿ ಆ್ಯಕ್ಟ್ ಆಗ್ತದೆ. ಇಲ್ಲಿ ನೋಡ್ಬೋದು, ನೀವು ಈ ಡಯಾಗ್ರಾಮ್ನಲ್ಲಿ ನೋಡ್ಬೋದು ಹೇಗೆ ಆ್ಯಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಪಿ ಅಂತಕ್ಕಂಥದ್ದು ಒಂದು, ಇದನ್ನು ನಾವು ಶಿಯರ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಇಟ್ ವಿಲ್ ಟ್ರೈ ಟು ಶಿಯರ್ ಆಫ್. ಇಲ್ಲಿ ಯಾವುದು ರೆಸಿಸ್ಟಿಂಗ್ ಏರಿಯಾ ಯಾವುದು ಅಂತ ಹೇಳಿದ್ರೆ ದಿಸ್ ಡಯಾಮೀಟರ್ ಆಫ್ ದ ರಿವಿಟ್. ಇದೊಂದು ರಿವಿಟ್, ಆ ಕಡೆ ಈ ಕಡೆ ನಾವು ಅದನ್ನು ಎಳಿತಾ ಇದ್ದೀವಿ. ಇಲ್ಲಿ ರೆಸಿಸ್ಟಿಂಗ್ ಏರಿಯಾ ಅಥವಾ ರೆಸಿಸ್ಟಿಂಗ್ ಡಯಾಮೀಟರ್ ಯಾವುದು ಅಂತ ಹೇಳಿದ್ರೆ ದಿಸ್ ಡಿ. ಇದು ಶಿಯರನ್ನು ರೆಸಿಸ್ಟ್ ಮಾಡ್ತಾ ಇದೆ. ಇಲ್ಲಿ ನಾವು ಶಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ದಿಸ್ ಪಿ ಈಸ್ ನೋನ್ ಆಸ್ ಶಿಯರ್ ಫೋರ್ಸ್ and the stress developed in this area is known as shear stress ಅಂತ ಹೇಳಿ ಕರಿತೀವಿ. ಇದು when a body is subjected to two equal and opposite forces
acting tangentially across the resisting section, then the body tends to shear off. The stress induced is called shear stress. ಸೊ ಶಿಯರ್ ಫೋರ್ಸನ್ನು ಆ್ಯಕ್ಟ್ ಮಾಡಿದಾಗ ಅಥವಾ ಶಿಯರ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನು ಸ್ಟ್ರೆಸ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಶಿಯರ್ ಸ್ಟ್ರೆಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ದ ಕರಸ್ಪಾಂಡಿಂಗ್ ಸ್ಟ್ರೈನ್ ಈಸ್ ನೋನ್ ಆ್ಯಸ್ ಶಿಯರ್ ಸ್ಟ್ರೈನ್. ಏನು ಸ್ಟ್ರೈನ್ ಡೆವಲಪ್ ಆಗುತ್ತಲ್ಲ ಅದನ್ನು ನಾವು ಶಿಯರ್ ಸ್ಟ್ರೈನ್ ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಹೀಗೆ ನಾವು ಟ್ಯಾಂಜೆನ್ಷಿಯಲ್ ಆಗಿ ಲೋಡನ್ನು ಅಪ್ಲೈ ಮಾಡೋದು. ದಟ್ ಸ್ಟ್ರೆಸ್ ಡೆವಲಪ್ಡ್ ವೆನ್ ಯು ಅಪ್ಲೈ shear force, then it is known as shear stress. The corresponding strain is known as shear strain. It is measured by the angular deformation accompanying in the shear stress. ಇದನ್ನು ಹೇಗೆ ಮೆಷರ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡಿ, ಈಗ ಇದು ಫಸ್ಟ್ ಸ್ಟ್ರೈಟ್ ಇತ್ತು, ನೆಕ್ಸ್ಟ್ ಸ್ವಲ್ಪ ಆಂಗ್ಯುಲರ್ನಲ್ಲಿ ಬೆಂಡ್ ಆಗಿದೆ. ಸೊ ಎಷ್ಟು ಆ್ಯಂಗಲ್ ಅದು ಮೂವ್ ಆಯಿತು ಅದನ್ನು ಶಿಯರ್ ಸ್ಟ್ರೈನನ್ನು ನಾವು ಆಂಗ್ಯುಲರ್ನಲ್ಲಿ ಮೆಷರ್ ಮಾಡ್ತಕ್ಕಂಥದ್ದು. ಸೊ ಶಿಯರ್ ಸ್ಟ್ರೆಸ್ ಆ್ಯಂಡ್ ಶಿಯರ್ ಸ್ಟ್ರೈನ್ ಆರ್ ಡಿನೋಟೆಡ್ ಬೈ ದ ಗ್ರೀಕ್ ಲೆಟರ್ ಟೌ ಆ್ಯಂಡ್ ಫೈ. ಇಲ್ಲಿ ಶಿಯರ್ ಸ್ಟ್ರೆಸ್ಸನ್ನು ಟೌ ಅಂಥೇಳಿ ಕರಿತೀವಿ, ಮತ್ತು ಶಿಯರ್ ಸ್ಟ್ರೈನನ್ನು ಫೈ ಅಂಥೇಳಿ ನಾವು ಡಿನೋಟ್ ಮಾಡ್ತೀವಿ. ಸೊ ಟೆನ್ಸೈಲ್ ಸ್ಟ್ರೆಸ್ಸನ್ನು ಸಿಗ್ಮಾ ಮತ್ತು ಸೆಂಟ್ರಲ್ ಸ್ಟ್ರೈನನ್ನು ಎಪ್ಸಿಲಾನ್ ಅಂಥೇಳಿ ನಾವು ಡಿನೋಟ್ ಮಾಡಿದ್ದು. ಅದೇ ರೀತಿ ಕಂಪ್ರೆಸಿವನ್ನು ಕೂಡ ಸಿಗ್ಮಾ ಮತ್ತು ಎಪ್ಸಿಲಾನ್ ಅಂಥೇಳಿ ಡಿನೋಟ್ ಮಾಡ್ತೀವಿ. ಶಿಯರ್ ಸ್ಟ್ರೆಸ್ಸನ್ನು ಮಾತ್ರ ಟೌ ಮತ್ತು ಫೈ ಅಂಥೇಳಿ ನಾವು ಡಿನೋಟ್ ಮಾಡ್ತೀವಿ. ಸೊ ಈ ಡಿನೋಟ್ಷನನ್ನು ನೀವು ಹೇಗೆ ಡಿನೋಟ್ ಮಾಡೋದು ಅನ್ನೋದನ್ನು ನೋಡ್ಕೋಬೇಕು. ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಮಾಡಿರ್ತಾರೆ. ನಾನು ಟೌ ಮತ್ತು ಫೈ ಅಂಥೇಳಿ ಇಲ್ಲಿ ಡಿನೋಟ್ ಮಾಡೋಣ ನಾವು ಮುಂದೆ ನಮ್ಮ ಡಿಸ್ಕಷನ್ನಲ್ಲಿ. ನೆಕ್ಸ್ಟ್, ಶಿಯರ್ ಸ್ಟ್ರೆಸ್ಸನ್ನು ನಾವು ಮ್ಯಾಥಮೆಟಿಕಲಿ ಬರೆದ್ರೆ ಟ್ಯಾಂಜೆನ್ಷಿಯಲ್ ಫೋರ್ಸ್ ಡಿವೈಡೆಡ್ ಬೈ ರೆಸಿಸ್ಟಿಂಗ್ ಏರಿಯಾ. ದಿಸ್ ಈಸ್ ದ ಮ್ಯಾಥಮೆಟಿಕ್ ಫಾರ್ಮುಲಾ ಫಾರ್ ಶಿಯರ್ ಸ್ಟ್ರೆಸ್. ಟೌ ಈಕ್ವಲ್ಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್ ಡಿವೈಡೆಡ್ ಬೈ ರೆಸಿಸ್ಟಿಂಗ್ ಏರಿಯಾ. ಸೊ ಇಲ್ಲಿ ಟ್ಯಾಂಜೆನ್ಷಿಯಲ್ ಫೋರ್ಸ್ ಯಾವುದು ಅಂತ ಹೇಳಿದ್ರೆ, ದಿಸ್ ಪಿ ಈಸ್ ದ ಟ್ಯಾಂಜೆನ್ಷಿಯಲ್ ಫೋರ್ಸ್. ರೆಸಿಸ್ಟಿಂಗ್ ಏರಿಯಾ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಾಗ ದಿಸ್ ಡಯಾಮೀಟರ್ ಈಸ್ ರೆಸಿಸ್ಟಿಂಗ್ ದಟ್ ಶಿಯರ್ ಫೋರ್ಸ್. ಅದನ್ನು ನೀವು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ದಿಸ್ ಈಸ್ ವಾಟ್ ದ ಏರಿಯಾ ವಿಚ್ ಈಸ್ ರೆಸಿಸ್ಟಿಂಗ್ ದ ಶಿಯರ್ ಫೋರ್ಸ್. ದ ಸ್ಟ್ರೆಸ್ ಏನು ಡೆವಲಪ್ ಆಗುತ್ತಲ್ಲ ಅದನ್ನು ನಾವು ಶಿಯರ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಇದನ್ನು ರಿಅರೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಫಾರ್ಮುಲಾ 4p ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್. ಪೈ ಡಿ ಸ್ಕ್ವೇರ್ ಬೈ 4 ಏನಂತ ಹೇಳಿದ್ರೆ, ದಿಸ್ ಏರಿಯಾ ವಿಚ್ ಈಸ್ ರೆಸಿಸ್ಟಿಂಗ್ ದ ಶಿಯರ್ ಫೋರ್ಸ್ ಆರ್ ದ ಸ್ಟ್ರೆಸ್ ವಿಚ್ ಈಸ್ ಇಂಡ್ಯೂಸ್ಡ್ ಇನ್ ದಿಸ್ ಏರಿಯಾ. ದಿಸ್ ಈಸ್ ವಾಟ್ ಯುವರ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ನೆಕ್ಸ್ಟ್, ಶಿಯರ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿ ಕರಿತೀವಿ. ನಿಮಗೆ ಹೇಗೆ ಯಂಗ್ಸ್ ಮಾಡ್ಯುಲಸ್ ಇದೆಯೋ ಅದೇ ರೀತಿ ಶಿಯರ್ ಸ್ಟ್ರೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಶಿಯರ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿ ಕರಿತೀವಿ. ಇಲ್ಲಿನೂ ಕೂಡ ವಿತಿನ್ ಎಲಾಸ್ಟಿಕ್ ಲಿಮಿಟ್ ದ ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಶಿಯರ್ ಸ್ಟ್ರೈನ್. ಶಿಯರ್ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಶಿಯರ್ ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಅದು ನಾವು ಮ್ಯಾಥಮೆಟಿಕಲಿ ಬರೆದ್ರೆ ಟೌ ಈಸ್ ಪ್ರಪೋರ್ಷನಲ್ ಟು 5. ಸೊ ಇಲ್ಲಿನ ಒಂದು ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಯನ್ನು ಹಾಕಿದಾಗ ಟೌ ಈಕ್ವಲ್ಸ್ ಜಿ ಇಂಟು 5, ವೇರ್ ಜಿ ಇಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ನೋನ್ ಆಸ್ ಶಿಯರ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ. ನೀವು ಹೇಗೆ ಯಂಗ್ಸ್ ಮಾಡ್ಯುಲಸನ್ನು ನೀವು ಡಿಫೈನ್ ಮಾಡಿದ್ರಲ್ಲ, ಯಂಗ್ಸ್ ಮಾಡ್ಯುಲಸನ್ನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಅದೇ ರೀತಿ ಇಲ್ಲಿ ಶಿಯರ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಶಿಯರ್ ಸ್ಟ್ರೆಸ್ ಇದ್ದಾಗ ನಾವು ಶಿಯರ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿ ಕರಿತೀವಿ. ಅದನ್ನು ಜಿ ಅಂತೇಳಿ ಡಿನೋಟ್ ಮಾಡ್ತಾರೆ. ಕೆಲವೊಂದು ಸಾರಿ ಎನ್ ಅಥವಾ ಸಿ ಅಂತಲೂ ಡಿನೋಟ್ ಮಾಡಿರ್ತಾರೆ. ನಾನಿಲ್ಲಿ ಜಿ ಅಂತೇಳಿ ಡಿನೋಟ್ ಮಾಡ್ತೀನಿ. ಮ್ಯಾಥಮೆಟಿಕಲಿ ಬರೆದ್ರೆ ಟೌ ಈಸ್ ಪ್ರಪೋರ್ಷನಲ್ ಟು 5. ಸೊ ಇದು ಪ್ರಪೋರ್ಷನಾಲಿಟಿಲಿ ಇದನ್ನು ತೆಗಿಬೇಕಂತ ಹೇಳಿದ್ರೆ ನಾವೊಂದು ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಯನ್ನು ಅಲ್ಲಿ ಆ್ಯಡ್ ಮಾಡಬೇಕು. ದಟ್ ಈಸ್ ಟೌ ಈಕ್ವಲ್ಸ್ ಜಿ ಇಂಟು 5. ಅದನ್ನು ರಿಅರೇಂಜ್ ಮಾಡಿದ್ರೆ ಜಿ ಈಕ್ವಲ್ಸ್ ಟೌ ಡಿವೈಡೆಡ್ ಬೈ 5. ಅಂದರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆರ್ ಶಿಯರ್ ಮಾಡ್ಯುಲಸ್ ಈಕ್ವಲ್ಸ್ ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೈನ್. ಯಂಗ್ಸ್ ಮಾಡ್ಯುಲಸಲ್ಲಿ ನಾವು ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಿಂಪ್ಲಿ. ದಟ್ ಈಸ್ ನಥಿಂಗ್ ಬಟ್ ಟೆನ್ಸೈಲ್ ಸ್ಟ್ರೆಸ್ ಡಿವೈಡೆಡ್ ಬೈ ಟೆನ್ಸೈಲ್ ಸ್ಟ್ರೈನ್ ಅಂತ ಹೇಳಿ. ಇಲ್ಲಿ ನಾವು ಶಿಯರ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೈನ್. ನೆಕ್ಸ್ಟ್, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಮೈಲ್ಡ್ ಸ್ಟೀಲ್. ನೀವು ಇದನ್ನು ಮೆಟೀರಿಯಲ್ಸ್ ಲ್ಯಾಬ್ನಲ್ಲೂ ಕೂಡ ಕಲ್ತಿದ್ದೀರಾ ಮತ್ತು ಸಾಮ್ನಲ್ಲೂ ಕೂಡ ಹೇಳಿದ್ದಾರೆ. ಟೆನ್ಸೈಲ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಟೆನ್ಸೈಲ್ ಟೆಸ್ಟ್ ಮಾಡಿ ನೀವು ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನು ಡ್ರಾ ಮಾಡಿದ್ದೀರಾ ಮೈಲ್ಡ್ ಸ್ಟೀಲ್ಗೆ. ಒನ್ಸ್ ಅಗೇನ್ ವಿ ವಿಲ್ ಸಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೇಗೆ ಅದು ಟೆನ್ಸೈಲ್ ಸ್ಟ್ರೆಸ್ ಮತ್ತು ಸ್ಟ್ರೆಸ್ ವರ್ಸಸ್ ಸ್ಟ್ರೈನನ್ನು ನಾವು
ಡ್ರಾ ಮಾಡೋದು ಅಂತ ಹೇಳ್ಬಿಟ್ಟು ವ್ಯಾಲ್ಯೂ ಆಫ್ ಸ್ಟ್ರೆಸ್ ಮತ್ತು ವ್ಯಾಲ್ಯೂ ಆಫ್ ಸ್ಟ್ರೈನನ್ನು ತೊಗೊಂಡು ಒಂದು ಗ್ರಾಫನ್ನು ಪ್ಲಾಟ್ ಮಾಡೋದು, ಅದನ್ನು ನಾವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ದಿಸ್ ಈಸ್ ವಾಟ್ ಯುವರ್ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಕರ್ವ್ ಅಥವಾ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ಹೇಳಿ ಕರಿತೀವಿ ಇದನ್ನು. ಇಟ್ ಹ್ಯಾಸ್ ಗಾಟ್ ಸಮ್ ಸೇಲಿಯಂಟ್ ಪಾಯಿಂಟ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವೆ ಇದರಲ್ಲಿ. ದಿಸ್ ಈಸ್ ಫಾರ್ ಮೈಲ್ಡ್ ಸ್ಟೀಲ್. ನಮಗೆ ಎಕ್ಸಾಮ್ಗೆ ಕೇಳ್ತಾರೆ ಎಕ್ಸ್ಪ್ಲೈನ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಮೈಲ್ಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಇದನ್ನು ಗಮನಿಸಿದರೆ ಇಲ್ಲಿ 2 ಗ್ರಾಫ್ ಬರ್ತಾ ಇದೆ ನಿಮಗೆ. ಇಲ್ಲಿ ಒಂದು ಬ್ಲೂ ಕಲರಲ್ಲಿರೋದು ಟ್ರೂ ಸ್ಟ್ರೈನ್ ಅಂತ ಹೇಳಿ ಕರೀತಾರೆ, ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ. ಈ ಬ್ಲ್ಯಾಕಲ್ಲಿರೋದು ನಾಮಿನಲ್ ಸ್ಟ್ರೆಸ್ ಮತ್ತು ನಾಮಿನಲ್ ಸ್ಟ್ರೈನ್ ಅಂತ ಹೇಳ್ಬಿಟ್ಟು. ಡಿಫ್ರೆನ್ಸ್ ಏನಿಲ್ಲ, ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಸ್ಟ್ರೆಸ್ ಮತ್ತು ಸ್ಟ್ರೈನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಮಾಡಿರ್ತೀರಾ ಅಂತ ಹೇಳಿದ್ರೆ ಲೋಡ್ ಡಿವೈಡೆಡ್ ಬೈ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾನ ಹಾಕಿರ್ತೀರ. ಸೊ ಈಗ ಲೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ನೀವು ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾವನ್ನು ಹಾಕಿದರೆ ಲೋಡ್ ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಹಾಕಿದರೆ ಅದನ್ನು ನಾಮಿನಲ್ ಸ್ಟ್ರೆಸ್ ನಾಮಿನಲ್ ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ಟ್ರೂ ಸ್ಟ್ರೆಸ್ ಟ್ರೂ ಸ್ಟ್ರೈನ್ ಅಂತ ಹೇಳಿದ್ರೆ ಏನಿಲ್ಲ, ಅಲ್ಲಿ ನಾವು ಈಗ ಪುಲ್ ಮಾಡ್ತಾ ಹೋದಾಗೆ ಲೋಡನ್ನು ಅಪ್ಲೈ ಮಾಡ್ತಾ ಹೋದಾಗೆ ಆಗಲೇ ಹೇಳಿದಾಗೆ ಇಲ್ಲಿ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಏರಿಯಾ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅಟ್ ದ ಪಾಯಿಂಟ್ ಎಷ್ಟು ಏರಿಯಾ ಇರುತ್ತೆ ಅದನ್ನೇ ಟ್ರೂ ಏರಿಯಾನ ನೀವು ಹಾಕಿದರೆ ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅದನ್ನು ಟ್ರೂ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ಹೇಳಿದ್ರೆ ಏನಿಲ್ಲ, ನಾವು ಪುಲ್ ಹಾಕಿ ಎಳೆದಾಗ ಅಥವಾ ಪುಲ್ ಮಾಡಿದಾಗ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ ದಟ್ ಪಾಯಿಂಟ್ ಏರಿಯಾ ಎಷ್ಟಿರ್ತದೆ ಅದನ್ನೇ ನಾವು ತೆಗೆದುಕೊಂಡು ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ಟ್ರೂ ಸ್ಟ್ರೆಸ್ ಅಥವಾ ಟ್ರೂ ಸ್ಟ್ರೈನ್ ಅಂತೇಳಿ ಕರಿತೀವಿ. ಬಟ್ ನಾವು ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾವನ್ನು ಹಾಕಿದರೆ ಆಗ ನಮಗೆ ಸಿಗ್ತಕ್ಕಂಥದ್ದು ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್. ಇದು ಒಂದು ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ನಾವೆಲ್ಲ ಹಾಕ್ತಕ್ಕಂಥದ್ದು ಪ್ಲಾಟ್ ಮಾಡೋದು ನಾಮಿನಲ್ ಸ್ಟ್ರೆಸ್ ಸ್ಟ್ರೈನೇ. ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಕೂಡ ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮನ್ನೇ ಅಥವಾ ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನೇ ನೀವು ಹಾಕಿರ್ತಕ್ಕಂಥದ್ದು. ಒರಿಜಿನಲ್ ಎಷ್ಟು ಕ್ರಾಸ್ ಸೆಕ್ಷನ್ ಏರಿಯಾ ಇರುತ್ತೆ ಅದನ್ನೇ ನಾವು ತಗೊಂಡು ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಡಯಾಗ್ರಾಮ್ ಅಥವಾ ಗ್ರಾಫನ್ನು ಪ್ಲಾಟ್ ಮಾಡಿದರೆ ಈ ರೀತಿ ಒಂದು ನಿಮಗೆ ಗ್ರಾಫ್ ಬರುತ್ತೆ. ಸೊ ಅದನ್ನು ನಾವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂಥೇಳಿ ಕರಿತೀವಿ. ಇಲ್ಲಿ ಬೇಕಾದಷ್ಟು ಪಾಯಿಂಟ್ಸ್ ಇರ್ತವೆ, ಎ ಬಿ ಸಿ ಡಿ. ಈ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡೋಣ, ಏನವು ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ದೀಸ್ ಆರ್ ದ ಡಿಫ್ರೆಂಟ್ ಸೇಲಿಯಂಟ್ ಪಾಯಿಂಟ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಒನ್ ಎ ಅಂತ ಹೇಳಿದ್ರೆ ಅದು ಪ್ರಪೋರ್ಷನಾಲಿಟಿ ಲಿಮಿಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಎ ಈಸ್ ವಾಟ್ ಪ್ರಪೋರ್ಷನಾಲಿಟಿ ಲಿಮಿಟ್. ದೆನ್ ಬಿ ಈಸ್ ಎಲಾಸ್ಟಿಕ್ ಲಿಮಿಟ್. ದೆನ್ ಈಲ್ಡ್ ಪಾಯಿಂಟ್, ಅಲ್ಲಿ 2 ಈಲ್ಡ್ ಪಾಯಿಂಟ್ ಇದ್ದಾವೆ, ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್. ದಿಸ್ ಈಸ್ ಅ ಪರ್ಟಿಕ್ಯುಲರ್ ಫಿನಾಮಿನಾ ಫಾರ್ ಮೈಲ್ಡ್ ಸ್ಟೀಲ್. ಅಪ್ಪರ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ಫಾರ್ ಮೈಲ್ಡ್ ಸ್ಟೀಲ್. ನೀವು ಬೇರೆ ಮೆಟೀರಿಯಲ್ಸನ್ನು ತಗೊಂಡ್ರೆ ಓನ್ಲಿ ಯು ವಿಲ್ ಗೆಟ್ ಅಪ್ಪರ್ ಈಲ್ಡ್ ಪಾಯಿಂಟ್ ಅಷ್ಟೇ. ಬಟ್ ಪರ್ಟಿಕ್ಯುಲರ್ಲಿ ಫಾರ್ ಮೈಲ್ಡ್ ಸ್ಟೀಲ್ ಯು ವಿಲ್ ಗೆಟ್ 2 ಪಾಯಿಂಟ್ಸ್, ಅಪ್ಪರ್ ಈಲ್ಡ್ ಪಾಯಿಂಟ್ ಆ್ಯಂಡ್ ಲೋವರ್ ಈಲ್ಡ್ ಪಾಯಿಂಟ್ ಅಂತೇಳಿ. ಮತ್ತು ಇನ್ನೊಂದು ಇ ಅಂತ ಹೇಳಿದ್ರೆ ಅಲ್ಟಿಮೇಟ್ ಸ್ಟ್ರೆಸ್ ಆರ್ ನೆಕ್ಸ್ಟ್ ಒನ್ ಬ್ರೇಕಿಂಗ್ ಸ್ಟ್ರೆಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ವಿಲ್ ಗೆಟ್ ಇನ್ ಎ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಸೊ ದಿಸ್ ಈಸ್ ವಾಟ್ ಅ ಸ್ಪೆಸಿಮನ್ ಆಫ್ಟರ್ ಟೆಸ್ಟ್. ನೀವು ಇಲಾಂಗೇಷನ್ ಮಾಡಿ ಆದಮೇಲೆ ಈ ರೀತಿ ಇರುತ್ತೆ ಸ್ಪೆಸಿಮನ್. ನೀವು ಇಲ್ಲಿ ಕೂಡ ಗಮನಿಸ್ಬೋದು. ಇಲ್ಲಿ ಕೂಡ ಗಮನಿಸ್ಬೋದು. ಆಗಲೇ ಹೇಳಿದಾಗೆ ಹೂಕ್ಸ್ ಲಾ ರೀತಿ ಏನು ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಪ್ ಟು ಇಲಾಸ್ಟಿಕ್ ಲಿಮಿಟ್ ಆರ್ ಪ್ರಪೋರ್ಷನಾಲಿಟಿ ಲಿಮಿಟ್. ಇಲ್ಲಿ ಪ್ರಪೋರ್ಷನಾಲಿಟಿ ಲಿಮಿಟ್ವರೆಗೆ ಸ್ಟ್ರೈನಿಗೆ ಡೈರೆಕ್ಟಾಗಿ ಪ್ರಪೋರ್ಷನೇಟ್ ಆಗಿರ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಇಲಾಸ್ಟಿಕ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ಎ ಇಂದ ಬಿ ವರೆಗೆ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳಿ. ಇದೇನು ಅಂಥೇಳಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟಿಗೆ ಈ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮನ್ನು ನೀವು ಜಸ್ಟ್ ಅಬ್ಸರ್ವ್ ಮಾಡಿ. That is elastic limit, point B. Next, yield point C. So, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ if the material is stressed beyond point B, beyond its elastic limit, then plastic stage will reach. ಅಂದರೆ ಒಂದು ಪರ್ಮನೆಂಟ್ ಡಿಫಾರ್ಮೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. It cannot regain its original shape and size beyond elastic limit. If you load the material beyond its elastic limit, then there will be a plastic stage will reach. That is, on the removal of the load, the material will not able to recover its original shape and size. ಅದನ್ನು ನಾವು ಈಲ್ಡ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಈಲ್ಡ್ ಆಗಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಿ ಮತ್ತು ಡಿ ಅನ್ನೋದು ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಮೈಲ್ಡ್ ಸ್ಟೀಲ್. 2 ಈಲ್ಡ್ ಪಾಯಿಂಟನ್ನು ನಮಗೆ ಇಲ್ಲಿ ಸಿಗ್ತದೆ, ಅಪ್ಪರ್ ಮತ್ತು ಲೋವರ್ ಅಂತೇಳಿ.
So at this point the strain increases at faster rate with any increase in the stress until the point C is reached. In this one ಈ ಬಿ ಮತ್ತು ಸಿ ಇಂದ ನಾವು ಕಡಿಮೆ ಲೋಡ್ ಹಾಕಿದ್ರೂ ಕೂಡ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಾಸ್ಟರ್ ಆಗಿ, ಅಂದರೆ ತುಂಬ ಫಾಸ್ಟಾಗಿ ಸ್ಟ್ರೈನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟ್ರೈನ್ ಇನ್ಕ್ರೀಸ್ ಆಗೋದು ಅಂತ ಹೇಳಿದ್ರೇನು, ಲೆಂತ್ ಜಾಸ್ತಿ ಆಗ್ತಾ ಹೋಗೋದು, ಇಲಾಂಗೇಟ್ ಆಗ್ತಾ ಹೋಗೋದು. ನೀವು ಈ ಪ್ರೊಪೋರ್ಷನಾಲಿಟಿ ಲಿಮಿಟ್ ಮತ್ತು ಎಲಾಸ್ಟಿಕ್ ಲಿಮಿಟ್ವರೆಗೆ ಎಷ್ಟು ಸ್ಟ್ರೆಸ್ ಆಗ್ತೀರಾ ಅದೇ ರೀತಿ ಸ್ಟ್ರೈನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಲೋಡನ್ನು ರಿಮೂವ್ ಮಾಡಿದ್ರೆ ಅದು ಒರಿಜಿನಲ್ ಶೇಪ್ ಆ್ಯಂಡ್ ಸೈಜನ್ನು ರೀಗೈನ್ ಮಾಡುತ್ತೆ. ಬಟ್ ದಿಸ್ ಈಸ್ ವಾಟ್ ಈಲ್ಡ್ ಪಾಯಿಂಟ್. ಇಲ್ಲಿ ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್ ಅಂತೇಳಿ ಎರಡು ಪಾಯಿಂಟನ್ನು ನಾವು ಗುರುತಿಸ್ತೀವಿ. ಈಲ್ಡಿಂಗ್ ಅಂತ ಹೇಳಿದ್ರೆ ಪರ್ಮನೆಂಟ್ ಸೆಟ್, ಪರ್ಮನೆಂಟ್ ಡಿಫಾರ್ಮೇಷನ್ ಆಗ್ತಕ್ಕಂಥದ್ದು. The points C and D are called upper and lower yield points. The stress corresponding to yield point is known as yield stress. ಇದು ಒಂದು ನೆನಪಿಟ್ಕೊಳ್ಳಿ. The stress corresponding to the yield point is known as yield stress. Next point, ultimate stress. Ultimate stress is point E. Beyond the lower yield point D, the stress goes on increasing till the point E is reached. At E, the stress which attains its maximum value is known as ultimate stress. So maximum stress ಎಷ್ಟು ಅದು ತಡ್ಕೊಳ್ಳುತ್ತೆ ಅದನ್ನು ultimate stress ಅಂತ ಹೇಳಿ ಕರಿತೀವಿ. The maximum value of the stress at point E which attains is known as ultimate stress. The largest stress obtained by dividing the largest value of the load reached in a test to the original cross section area is nothing but ultimate stress. ಇದು ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಾರ್ಜೆಸ್ಟ್ ಅಮೌಂಟ್ ಆಫ್ ಲೋಡ್, ಎಷ್ಟು ಲಾರ್ಜ್ ಲೋಡ್ ಇನ್ಕ್ರೀಸ್ ಆಗುತ್ತೆ ಡಿವೈಡೆಡ್ ಬೈ ದ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಮಾಡಿದ್ರೆ ಯು ವಿಲ್ ಗೆಟ್ ದ ಅಲ್ಟಿಮೇಟ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಅಂತ ಹೇಳಿದ್ರೆ ಲೋಡ್ ಡಿವೈಡೆಡ್ ಬೈ ಏರಿಯಾ, ಮ್ಯಾಕ್ಸಿಮಮ್ ಲೋಡ್ ಎಷ್ಟು ಡಿವೈಡೆಡ್ ಬೈ ದ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾನ ಮಾಡಿದಾಗ ನಿಮಗೆ ಅಲ್ಟಿಮೇಟ್ ಸ್ಟ್ರೆಸ್ ಸಿಗ್ತದೆ. ಅಲ್ಟಿಮೇಟ್ ಸ್ಟ್ರೆಸ್ ಆದಮೇಲೆ ಅದು ಲೋಡ್ ಟೇಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಮ್ಯಾಕ್ಸಿಮಮ್ ಲೋಡ್ ರೀಚ್ ಆದಮೇಲೆ ಅದರದ್ದು ಲೋಡ್ ಅಗೈನ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಏನು ಲೋಡ್ ಅಪ್ಲೈ ಮಾಡದೇ ಇದ್ರೂ ಕೂಡ ಅದು ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ, ಸ್ಟ್ರೈನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೆನ್ ದ ಸ್ಪೆಸಿಮನ್ ರೀಚಸ್ ದ ಅಲ್ಟಿಮೇಟ್ ಸ್ಟ್ರೆಸ್ ಇ, ಎ ನೆಕ್ ಈಸ್ ಫಾರ್ಮ್ which decreases the cross-sectional area of the specimen. Hence the stress necessary to break away the specimen is less than the maximum stress. ಸೊ ಯಾಕೆ ಅಲ್ಟಿಮೇಟ್ ಸ್ಟ್ರೆಸ್ಗಿನ್ನ ಬ್ರೇಕಿಂಗ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಅದು ಅಲ್ಟಿಮೇಟ್ ಸ್ಟ್ರೆಸ್ ಅಂದರೆ ಮ್ಯಾಕ್ಸಿಮಮ್ ಲೋಡನ್ನು ರೀಚ್ ಆದಮೇಲೆ ಅಲ್ಲಿ ಒಂದು ನೆಕ್ಕಿಂಗ್ ಅಥವಾ ಒಂದು ಏರಿಯಾ ತುಂಬ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಸೊ ಯಾವಾಗ ಏರಿಯಾ ಕಡಿಮೆ ಆಗುತ್ತೋ ನಮಗೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ಕಡಿಮೆ ಲೋಡೇ ಸಾಕಾಗ್ತದೆ, ಅಂದರೆ ಮ್ಯಾಕ್ಸಿಮಮ್ ಲೋಡ್ಗಿನ್ನ ಸ್ವಲ್ಪ ಕಡಿಮೆ ಲೋಡೇ ಸಾಕಾಗ್ತದೆ. ಸೊ ಆಗ ನೀವು ಏರಿಯಾನು ಕೂಡ ಕಡಿಮೆ ಆಗಿರೋದ್ರಿಂದ ನೀವು ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಲೋವರ್, ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನು ನಾವು ಬ್ರೇಕಿಂಗ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. So here a neck is formed which decreases the cross-sectional area of the specimen. Hence the stress necessary to break away the specimen is less than maximum stress. The stress is reduced until the specimen breaks away at point F. The stress corresponding to point F is known as breaking stress. ಇಲ್ಲಿ ಏನು ಸ್ಟ್ರೆಸ್ ಇರುತ್ತಲ್ಲ ಬ್ರೇಕ್ ಆಗುವಾಗ ಅದನ್ನು ಬ್ರೇಕಿಂಗ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ಸೊ ದೀಸ್ ಆರ್ ದ ಸೇಲಿಯಂಟ್ ಪಾಯಿಂಟ್ಸ್ ದಟ್ ವಿ ಹ್ಯಾವ್ ಟು ಅಬ್ಸರ್ವ್ ಇನ್ ಎ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಮೈಲ್ಡ್ ಸ್ಟೀಲ್. ಯಾವುದ್ಯಾವುದು ಪಾಯಿಂಟು, ಇದು ಪ್ರೊಪೋರ್ಷನಾಲಿಟಿ ಲಿಮಿಟ್ ಅಂತ ಹೇಳ್ತೀವಿ. ಎನ್ನ ಪ್ರೊಪೋರ್ಷನಾಲಿಟಿ ಲಿಮಿಟ್ ಅಂದರೆ ಎಲ್ಲಿವರೆಗೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಅಥವಾ ಹೂಕ್ಸ್ ಲಾ ಹೋಲ್ಡ್ಸ್ ಗುಡ್, ಅದು ಪ್ರೊಪೋರ್ಷನಾಲಿಟಿ ಲಿಮಿಟು. ನೆಕ್ಸ್ಟು ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳಿದ್ರೆ ಅಪ್ಲೈಡ್ ಲೋಡನ್ನು ನೀವು ರಿಮೂವ್ ಮಾಡಿದಾಗ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ರೀಗೈನ್ ಆಗುತ್ತೆ. ನೆಕ್ಸ್ಟ್ ಸಿ ಅಂತ ಹೇಳಿದ್ರೆ ಈಲ್ಡ್ ಪಾಯಿಂಟು. ಇಲ್ಲಿ ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್ ಅಂತೇಳಿ ಎರಡು ಹೇಳ್ತೀವಿ. ಯಾವಾಗ ಪರ್ಮನೆಂಟಾಗಿ ಅಲ್ಲಿ ಸೆಟ್ ಆಗುತ್ತೆ ಅಥವಾ ಪರ್ಮನೆಂಟಾಗಿ ಡಿಫಾರ್ಮೇಷನ್ ಆಗಲಿಕ್ಕೆ ಶುರುವಾಗುತ್ತೋ ಆ ಪಾಯಿಂಟನ್ನು ನಾವು ಈಲ್ಡ್ ಪಾಯಿಂಟ್ ಅಂತೇಳಿ ಕರಿತೀವಿ. ಅಲ್ಲಿ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅದನ್ನು ಈಲ್ಡ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ ಏನಿದೆಯಲ್ಲ ಇದು ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಏನು ಮ್ಯಾಕ್ಸಿಮಮ್ ಲೋಡ್ ಡಿವೈಡೆಡ್ ಬೈ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ. ನೆಕ್ಸ್ಟ್ ಎಫ್ ಏನಿದೆಯಲ್ಲ ಅದು ಬ್ರೇಕಿಂಗ್ ಸ್ಟ್ರೆಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಸೇಲಿಯಂಟ್ ಪಾಯಿಂಟ್ಸ್ ಇನ್ ಎ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್. ಅದು ಇಲಾಂಗೇಟ್ ಆಗ್ತದಲ್ಲ, ಲೆಂತ್ ಚೇಂಜ್ ಆಗ್ತದಲ್ಲ, ಅದನ್ನು ಒಂದು ಪರ್ಸೆಂಟೇಜ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇಫ್ ದ ಎಲ್ ಈಸ್ ದ ಒರಿಜಿನಲ್ ಲೆಂತ್, ಕ್ಯಾಪಿಟಲ್ ಎಲ್ ಒರಿಜಿನಲ್ ಲೆಂತ್ ಅಥವಾ ಗೇಜ್ ಲೆಂತ್ ಅಂತ ಹೇಳಿ ತಗೊಂಡ್ರೆ, ಮತ್ತು ಎಲ್ ಫೈನಲ್ ಲೆಂತನ್ನು ನಾವು ಎಲ್ ಅಂತ ಹೇಳಿ ತಗೊಂಡ್ರೆ,
ಲೆಂತ್ ಆಫ್ ದ ಸ್ಪೆಸಿಮನ್ ಆಫ್ಟರ್ ಫ್ರ್ಯಾಕ್ಚರ್. ಟೋಟಲ್ ಎಷ್ಟು ಲೆಂತ್ ಚೇಂಜ್ ಆಗುತ್ತೆ, ಅದು ಕ್ಯಾಪಿಟಲ್ ಎಲ್. ಸ್ಮಾಲ್ ಎಲ್ ಅಂತ ಹೇಳಿದ್ರೆ ಗೇಜ್ ಲೆಂತ್. ಸೊ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ ಅಂತ ಹೇಳಿದ್ರೆ ಎಲ್ ಮೈನಸ್ ಎಲ್ ಡಿವೈಡೆಡ್ ಬೈ ಎಲ್ ಇಂಟು 100. ಇದು ಎಲ್ ನಿಮಗೆ ಗೊತ್ತಿರುತ್ತೆ, ಫ್ರ್ಯಾಕ್ಚರ್ ಆದಮೇಲೆ ಈ ಕ್ಯಾಪಿಟಲ್ ಎಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ ಇಲಾಂಗೇಟ್ ಆಗಿರುತ್ತೆ. ಇದು ಒರಿಜಿನಲ್ ಲೆಂತ್ ಅಥವಾ ಗೇಜ್ ಲೆಂತ್ ಅಂತೇಳಿ ಕರಿತೀವಿ. ಸೊ ಆಫ್ಟರ್ ಫ್ರ್ಯಾಕ್ಚರ್, ಲೆಂತ್ ಆಫ್ಟರ್ ಫ್ರ್ಯಾಕ್ಚರ್ ಮೈನಸ್ ಒರಿಜಿನಲ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಇಂಟು 100 ಮಾಡಿದರೆ ದಿಸ್ ಈಸ್ ವಾಟ್ ಯುವರ್ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್. ಯಾವಾಗ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮಗೆ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ, ಎಷ್ಟು ಕಡಿಮೆ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ. ಎಷ್ಟು ಪರ್ಸೆಂಟೇಜ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಏರಿಯಾ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಇನ್ ಏರಿಯಾ ಎ ಮೈನಸ್ ಎ ಡಿವೈಡೆಡ್ ಬೈ ಎ ಇಂಟು 100. ಸೊ ಇಲ್ಲಿ ಏನಾಗುತ್ತೆ, ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರುತ್ತೆ ಮತ್ತು ಟೆಸ್ಟ್ ಮಾಡಾದಮೇಲೆ ಫೈನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಇರುತ್ತೆ. ಸೊ ಅದನ್ನು ಸ್ಮಾಲ್ ಎನಲ್ಲಿ ನಾನು ಡಿನೋಟ್ ಮಾಡಿದರೆ ಎ ಮೈನಸ್ ಎ ಡಿವೈಡೆಡ್ ಬೈ ಎ ಇಂಟು 100. ಇದು ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಇನ್ ಏರಿಯಾ. ಇಲ್ಲಿ ಗಮನಿಸಬೇಕು, ಲೆಂತ್ ಜಾಸ್ತಿ ಆಗಿರುತ್ತೆ, ಏರಿಯಾ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಲೆಂತನ್ನು ತಗೊಂಡ್ರೆ ಗೇಜ್ ಲೆಂತನ್ನು ಮೈನಸ್ ಮಾಡಬೇಕಾಗುತ್ತೆ. ಫೈನಲ್ ಲೆಂತ್ ಮೈನಸ್ ಗೇಜ್ ಲೆಂತ್ ಡಿವೈಡೆಡ್ ಬೈ ಗೇಜ್ ಲೆಂತ್ ಇಂಟು 100 ಮಾಡಿದರೆ ದೆನ್ ಯು ವಿಲ್ ಗೆಟ್ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್. ಅಥವಾ ನೀವು ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಇನ್ ಏರಿಯಾ ಮಾಡಿದರೆ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರುತ್ತೆ ಮತ್ತು ಟೆಸ್ಟ್ ಆದಮೇಲೆ ಅದು ಕಡಿಮೆ ಆಗ್ತದೆ. ಕ್ರಾಸ್ ಸೆಕ್ಷನಲ್ ಏರಿಯಾ ಯಾವಾಗ ನೆಕ್ಕಿಂಗ್ ಫಾರ್ಮೇಷನ್ ಆಗುತ್ತೋ ಆಗ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಟು ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ ಆ್ಯಂಡ್ ದೆನ್ ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಇನ್ ಏರಿಯಾ. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ವರ್ಕಿಂಗ್ ಸ್ಟ್ರೆಸ್. ಈಗ ನಾವು ಟೆನ್ಸೈಲ್ ಸ್ಟ್ರೆಸ್ ನೋಡ್ದೋ, ಕಂಪ್ರೆಸಿವ್ ಸ್ಟ್ರೆಸ್ ನೋಡ್ದೋ, ಮತ್ತು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ನಲ್ಲಿ ಬೇರೆ ಬೇರೆ ಸ್ಟ್ರೆಸ್ಸನ್ನು ನೋಡ್ದೋ. ಈಲ್ಡ್ ಪಾಯಿಂಟಲ್ಲಿ ಬರೋದು ಈಲ್ಡ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಮತ್ತು ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೆಸ್ ಅದು ತಡ್ಕೊಳ್ಳುತ್ತೆ ಅದನ್ನು ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಬ್ರೇಕಿಂಗ್ ಪಾಯಿಂಟ್ನಲ್ಲಿ ಏನು ಸ್ಟ್ರೆಸ್ ಇರುತ್ತಲ್ಲ ಅದನ್ನು ಬ್ರೇಕಿಂಗ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ದೇರ್ ಇಸ್ ಒನ್ ಟರ್ಮ್ ಕಾಲ್ಡ್ ವರ್ಕಿಂಗ್ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು. ಈಗ ನಾವು ಡಿಸೈನ್ ಮಾಡಬೇಕಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಆಬ್ಜೆಕ್ಟನ್ನು ಡಿಸೈನ್ ಮಾಡಬೇಕಂತ ಹೇಳಿದ್ರೆ ಅದರ ಅಲ್ಟಿಮೇಟ್ ಸ್ಟ್ರೆಸ್ಸಿಗೆ ಅಥವಾ ಬ್ರೇಕಿಂಗ್ ಸ್ಟ್ರೆಸ್ಸಿಗೆ ಡಿಸೈನ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲದೇ ಅದು ಅಥವಾ ಸಡನ್ನಾಗಿ ಯಾವುದಾದ್ರೂ ಒಂದು ಲೋಡ್ ಅಪ್ಲೈ ಆಗ್ಬೋದು, ಆಗ ಅದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ ಆರ್ಡರ್ ಟು control or in order to avoid the sudden failure of the element or sudden failure of the component, we have to design that component below its ultimate stress or below its breaking stress. ನಾರ್ಮಲಿ ನಾವು ಈಲ್ಡ್ ಸ್ಟ್ರೆಸ್ಗಿನ್ನ ಕೆಳಗನೆ ನಾವು ಡಿಸೈನ್ ಮಾಡಬೇಕಾಗ್ತದೆ. ಪರ್ಮನೆಂಟ್ ಡಿಫಾರ್ಮೇಷನ್ ಕೂಡ ಆಗಬಾರ್ದು. ಯಾವುದೊಂದು ಮೆಕ್ಯಾನಿಸಮ್ನಲ್ಲಿ ಒಂದು ಲಿಂಕ್ ಅಥವಾ ಒಂದು ಎಲಿಮೆಂಟ್ ಪರ್ಮನೆಂಟಾಗಿ ಡಿಫಾರ್ಮೇಷನ್ ಕೂಡ ಆಗಬಾರ್ದು. ಸೊ ಅವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಡಿಸೈನ್ ದಟ್ ಎಲಿಮೆಂಟ್ ಬಿಲೋ ಇಟ್ಸ್ ಈಲ್ಡ್ ಸ್ಟ್ರೆಸ್. ಈಲ್ಡ್ ಸ್ಟ್ರೆಸ್ಗಿನ್ನ ಕೆಳಗೇನೆ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ವರ್ಕಿಂಗ್ ಸ್ಟ್ರೆಸ್ ಅಂಥೇಳಿ ಒಂದು ಇದರ ಸ್ಟ್ರೆಸ್ ವ್ಯಾಲ್ಯೂವನ್ನು ತೊಗೋಬೇಕಾಗುತ್ತೆ. ಇಟ್ ಈಸ್ ಡಿಸೈರಬಲ್ ಟು ಕೀಪ್ ದ ಸ್ಟ್ರೆಸ್ ಲೋವರ್ ದ್ಯಾನ್ ದ ಮ್ಯಾಕ್ಸಿಮಮ್ ಆರ್ ಅಲ್ಟಿಮೇಟ್ ಸ್ಟ್ರೆಸ್ at which failure of the material takes place. Strictly speaking, we have to keep the stress below the yield stress. ಯಾವುದೇ ರೀತಿ ಡಿಫಾರ್ಮೇಷನ್ ಕೂಡ ಆಗಬಾರ್ದು. This stress is known as working stress or design stress. The stress we need, the value of the stress that we are going to take for the design purpose is known as working stress. It is also known as safe stress or allowable stress. ನಿಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಟೇಕ್ ಸೇಫ್ ಸ್ಟ್ರೆಸ್ ಆರ್ ಅಲೋಯಬಲ್ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು. ಯು ಹ್ಯಾವ್ ಟು ಟೇಕ್ ದಟ್ ಸೇಫ್ ಆರ್ ಅಲೋಯಬಲ್ ಸ್ಟ್ರೆಸ್. ಒಂದು ವೇಳೆ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಲ್ಟಿಮೇಟ್ ಸ್ಟ್ರೆಸ್ಸನ್ನು ಕೊಟ್ಟರೆ ಅಥವಾ ಬ್ರೇಕಿಂಗ್ ಸ್ಟ್ರೆಸ್ಸನ್ನು ಕೊಟ್ಟರೆ ದೆನ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಸೇಫ್ ಆರ್ ಅಲೋಯಬಲ್ ಸ್ಟ್ರೆಸ್. ಅದನ್ನು ಒಂದು ಟರ್ಮ್ ಇದೆ, ಆ ಟರ್ಮ್ ಹೇಳ್ತೀವಿ ಏನು, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳ್ಬಿಟ್ಟು. ಸೊ ಆ ಅಲ್ಟಿಮೇಟ್ ಸ್ಟ್ರೆಸ್ಸನ್ನು ವಿ ಹ್ಯಾವ್ ಟು ಡಿವೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ. ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ನಾವು ಡಿವೈಡ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ಸೇಫ್ ಆರ್ ಅಲೋಯಬಲ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬೆಂಚನ್ನು ಡಿಸೈನ್ ಮಾಡಲಿಕ್ಕೆ ಹೇಳಿದ್ರೆ, ಬೆಂಚನ್ನು ನೀವು ಡಿಸೈನ್ ಮಾಡಿದ್ರೆ 4 ಜನ ಕೂತ್ಕೊಳ್ಳೋಂಗೆ ಒಂದು ಬೆಂಚನ್ನು ಡಿಸೈನ್ ಮಾಡಿ, ಡೆಸ್ಕನ್ನು ಡಿಸೈನ್ ಮಾಡಿ ಅಂತ ಹೇಳ್ತೀನಿ ನಾನು. ನೀವು 4 ಜನಕ್ಕೆ ಕರೆಕ್ಟಾಗಿ ಡಿಸೈನ್ ಮಾಡಿದರೆ ಅಲ್ಲಿ 5ನೇವನು ಬಂದು ಕೂತ ತಕ್ಷಣ ಅದು ಬೆಂಚ್ ಬ್ರೇಕ್ ಆಗ್ತದೆ ಅಥವಾ ಒಡೆದೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸಡನ್ನಾಗಿ ಯಾರೋ ಒಬ್ಬ 5ನೇವನು ಗೊತ್ತಿಲ್ಲದೆ ನಮ್ಮ ಮಕ್ಕಳು ಅಲ್ವಾ, ನೀವು ಮಕ್ಕಳಲ್ವ ಬಂದು ಕೂತ್ಕೊಂಡ್ಬಿಡ್ತೀರಾ. ಸಡನ್ನಾಗಿ ಅದು ಒಡೆದೋಗ್ಬಾರ್ದು ಅಥವಾ ಸಡನ್ನಾಗಿ ಫೇಲ್ ಆಗಬಾರ್ದು, ಸಡನ್ನಾಗಿ ಬ್ರೇಕ್ ಆಗಬಾರ್ದು. ಆಗೇನು ಮಾಡಬೇಕಾಗುತ್ತೆ ನಾವು, ವಿ ಹ್ಯಾವ್ ಟು ಡಿಸೈನ್ ಇಟ್ ಫಾರ್ ಸಮ್ 6 ಮೆಂಬರ್ಸಿಗೆ ಡಿಸೈನ್ ಮಾಡಬೇಕು. ಬಟ್ ಅದನ್ನು ಹೇಳುವಾಗ ದಿಸ್ ಇಸ್ ಡಿಸೈನ್ ಫಾರ್ 4 ಮೆಂಬರ್ಸ್ ಅಂತೇಳಿ ಹೇಳಬೇಕು. ಆಗ 5ನೇವನು ಅಕಸ್ಮಾತ್ ಮಿಸ್ ಆಗಿ ಬಂದು ಕೂತ್ರು ಕೂಡ ಅದು ಫೇಲ್ ಆಗಲ್ಲ ಅಥವಾ ಬ್ರೇಕ್ ಆಗಲ್ಲ. ಸೊ ಫಾರ್ ಆಲ್ ಯುವರ್ ಡಿಸೈನ್ ಪರ್ಪಸ್ ಯು ಹ್ಯಾವ್ ಟು ಟೇಕ್ ಸೇಫ್ ಆರ್ ಅಲೋಯಬಲ್ ಸ್ಟ್ರೆಸ್ ಆರ್ ಅದನ್ನು ವರ್ಕಿಂಗ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ವರ್ಕಿಂಗ್ ಸ್ಟ್ರೆಸ್ ಹೇಗೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ ಸ್ಟ್ರೆಸ್ ಅಥವಾ ನಿಮ್ಮ ಬ್ರೇಕಿಂಗ್ ಸ್ಟ್ರೆಸ್ಸನ್ನು
we have to divide it by factor of safety. So ಈ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ಏನು ಅಂತ ಹೇಳಿ ನೋಡೋಣ. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳಿದ್ರೆ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ಟು ದ ವರ್ಕಿಂಗ್ ಸ್ಟ್ರೆಸ್. ಅದನ್ನು ನಾವು ಆ ಟರ್ಮನ್ನು ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳಿ ಕರಿತೀವಿ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಆರ್ ಡಿಸೈನ್ ಸ್ಟ್ರೆಸ್. ಈಗ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಕೊಟ್ಟಿರ್ತಾರೆ, ನಿಮಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಗೊತ್ತಿರುತ್ತೆ, ದೆನ್ ನಿಮಗೆ ವರ್ಕಿಂಗ್ ಸ್ಟ್ರೆಸ್ ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ಸನ್ನು ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ಡಿವೈಡ್ ಮಾಡಿದರೆ ಆಯಿತು ಅಷ್ಟೇ. ಇದನ್ನು ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತೇಳಿ ಕರಿತೀವಿ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಆರ್ ಡಿಸೈನ್ ಸ್ಟ್ರೆಸ್. ಫಾರ್ ಡಕ್ಟೈಲ್ ಮೆಟೀರಿಯಲ್ಸ್ ಆದರೆ, ಫಾರ್ ಎಕ್ಸಾಂಪಲ್ ಮೈಲ್ಡ್ ಸ್ಟೀಲ್ಗಾದರೆ ನಾನು ಆಗಲೇ ಹೇಳಿದಾಗೆ ಈಲ್ಡ್ ಸ್ಟ್ರೆಸ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಡಿಸೈನ್ಗೆ ನಾವು ಈಲ್ಡ್ ಸ್ಟ್ರೆಸ್ ಬಿಲೋ ಈಲ್ಡ್ ಸ್ಟ್ರೆಸ್ಸೇ ಇಡಬೇಕು ನಾವು. ಸೊ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳಿದಾಗ ಈಲ್ಡ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಆರ್ ಡಿಸೈನ್ ಸ್ಟ್ರೆಸ್. ನಿಮಗೆ ವರ್ಕಿಂಗ್ ಸ್ಟ್ರೆಸ್ ಅಥವಾ ಡಿಸೈನ್ ಸ್ಟ್ರೆಸ್ ಅಥವಾ ಸೇಫ್ ಸ್ಟ್ರೆಸ್ ಬೇಕಂತ ಹೇಳಿದ್ರೆ ಈಲ್ಡ್ ಸ್ಟ್ರೆಸ್ಸನ್ನು ಡಿವೈಡೆಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ಡಿವೈಡ್ ಮಾಡಿದ್ರೆ ನಿಮಗೆ ವರ್ಕಿಂಗ್ ಸ್ಟ್ರೆಸ್ ಸಿಗುತ್ತೆ. ಬ್ರಿಟಲ್ ಮೆಟೀರಿಯಲ್ಗಾದರೆ ವಿ ಟೇಕ್ ಅಲ್ಟಿಮೇಟ್ ಸ್ಟ್ರೆಸ್ಸನ್ನು ತಗೊಳ್ತೀವಿ. ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್. ನಿಮಗೆ ವರ್ಕಿಂಗ್ ಸ್ಟ್ರೆಸ್ ಬೇಕಂತ ಹೇಳಿದ್ರೆ ಮೈಲ್ಡ್ ಸ್ಟೀಲ್ಗಾದರೆ ಅಥವಾ ಡಕ್ಟೈಲ್ ಮೆಟೀರಿಯಲ್ಸ್ಗಾದರೆ ಈಲ್ಡ್ ಸ್ಟ್ರೆಸ್ ಡಿವೈಡೆಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ಮಾಡಬೇಕು. ಬ್ರಿಟಲ್ ಮೆಟೀರಿಯಲ್ಗಾದರೆ ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿಯನ್ನು ಮಾಡಬೇಕು, ನಿಮಗೆ ಡಿಸೈನ್ ಮಾಡಲಿಕ್ಕೆ ಸ್ಟ್ರೆಸ್ಸನ್ನು ತಗೊಳ್ಳಿಕ್ಕೆ. ಸೊ ದಿಸ್ ಈಸ್ ವಾಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಇಟ್ ಈಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ಟು ದ ವರ್ಕಿಂಗ್ ಸ್ಟ್ರೆಸ್. ಪ್ರಾಬ್ಲಮ್ನಲ್ಲಿ ಸ್ಟೇಟ್ ಮಾಡಿರ್ತಾರೆ, ಟೇಕ್ ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಅನ್ನೋ ಅಥವಾ 5 ಅಂತನೋ ಅಥವಾ 2 ಅಂತನೋ ಹೇಳಿರ್ತಾರೆ. ಅಲ್ಟಿಮೇಟ್ ಸ್ಟ್ರೆಸ್ ಅಥವಾ ಈಲ್ಡ್ ಪಾಯಿಂಟ್ ಸ್ಟ್ರೆಸ್ಸನ್ನು ಕೊಟ್ಟಿರ್ತಾರೆ. ನೀವು ಡಕ್ಟೈಲ್ ಮೆಟೀರಿಯಲ್ಗಾದರೆ ಆ ಕೊಟ್ಟಿರ್ತಕ್ಕಂಥ ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ಈಲ್ಡ್ ಪಾಯಿಂಟ್ ಸ್ಟ್ರೆಸ್ಸನ್ನು ನಾವು ಡಿವೈಡ್ ಮಾಡಿದಾಗ ಏನು ಸ್ಟ್ರೆಸ್ ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನು ಡಿಸೈನ್ ಮಾಡಲಿಕ್ಕೆ ನಾವು ಉಪಯೋಗಿಸಬೇಕು. ಡಿಸೈನ್ ಮಾಡೋದಂತ ಹೇಳಿದ್ರೇನು, ಇನ್ ಆರ್ಡರ್ ಟು ಫೈಂಡ್ ದ ಡೈಮೆನ್ಷನನ್ನು ಫೈಂಡ್ ಮಾಡೋದು. ನೆಕ್ಸ್ಟು ಸೆಲೆಕ್ಷನ್ ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಈ ಫ್ಯಾಕ್ಟರ್ ಆಫ್ ಸೇಫ್ಟಿಯನ್ನು ಹೇಗೆ ಸೆಲೆಕ್ಟ್ ಮಾಡೋದು? ನಾನು ಹೇಳಿದೆ ಪ್ರಾಬ್ಲಮ್ನಲ್ಲಿ ಸ್ಟೇಟ್ ಮಾಡಿ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಟೇಕ್ ಫ್ಯಾಕ್ಟರ್ ಆಫ್ ಸೇಫ್ಟಿ 2 ಅಥವಾ ಟೇಕ್ ಫ್ಯಾಕ್ಟರ್ ಆಫ್ ಸೇಫ್ಟಿ 3 ಅಂತ ಹೇಳಿ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅದು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ವೈಲ್ ಸೆಲೆಕ್ಟಿಂಗ್ ಪ್ರಾಪರ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅ ಡಿಸೈನ್ ಇಂಜಿನಿಯರ್ ಶುಡ್ ಕನ್ಸಿಡರ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಇದನ್ನೆಲ್ಲ ನೋಡಬೇಕಾಗುತ್ತೆ ನೀವು. ಯಾವ್ದು? ದ ರಿಲಯಬಿಲಿಟಿ ಆಫ್ ದ ಪ್ರಾಪರ್ಟೀಸ್, ಚೇಂಜ್ ಡ್ಯೂರಿಂಗ್ ಸರ್ವಿಸ್, ದ ರಿಲಯಬಿಲಿಟಿ ಆಫ್ ದ ಟೆಸ್ಟ್ ರಿಸಲ್ಟ್ಸ್, ದ ರಿಲಯಬಿಲಿಟಿ ಆಫ್ ದ ಅಪ್ಲೈಡ್ ಲೋಡ್. ಅಂದರೆ ನೀವು ಟೆಸ್ಟ್ ಮಾಡಿರ್ತೀರಾ ಅದರದ್ದು ಅಲ್ಟಿಮೇಟ್ ಸ್ಟ್ರೆಸ್ ಎಷ್ಟಿರುತ್ತೆ ಅಂತ, ಅದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅಂತ. ಈಗ ಯಾವುದೋ ಒಂದು ಮೆಟೀರಿಯಲ್ದು ನಾನು ಅಲ್ಟಿಮೇಟ್ ಸ್ಟ್ರೆಸ್ಸನ್ನು ನಿಮಗೆ ಹೇಳ್ತೀನಿ, ಬಟ್ ಹೌ ಎಕ್ಸ್ಟೆಂಟ್ ಇಟ್ ಈಸ್ ರೈಟ್, ಎಷ್ಟು ಸರಿ ಇರ್ಬೋದು ಅದು ನಾನು ಟೆಸ್ಟ್ ಮಾಡಿರೋದು ಸರಿ ಇದೆ ಅಂತ. ಮತ್ತು ದ ರಿಲಯಬಿಲಿಟಿ ಆಫ್ ಅಪ್ಲೈಡ್ ಲೋಡ್, ನಾನು ಹೇಳ್ತೀನಿ ಅಪ್ಲೈಡ್ ಲೋಡ್ ಇಷ್ಟಿರುತ್ತೆ ಅಂತ, ಬಟ್ ಪ್ರಾಕ್ಟಿಕಲಿ ದ ಲೋಡ್ ಮೇ ಬಿ ಚೇಂಜಸ್, ದ ಲೋಡ್ ಮೇ ವೇರಿ, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಜಾಸ್ತಿ ಆದರೆ ಅಲ್ಲಿ ಫೇಲ್ ಆಗುತ್ತೆ. ಸೊ ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಆಲ್ಸೋ. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಾದರೂ ಲೋಡ್ ಜಾಸ್ತಿ ಆಗಿಬಿಟ್ರೆ ಸಡನ್ನಾಗಿ ಅದನ್ನು ನಾವು ಇಟ್ ಹ್ಯಾಸ್ ಟು ಟೇಕ್ ಕೇರ್ ದಟ್ ಸಡನ್ಲಿ ಇನ್ಕ್ರೀಸ್ಡ್ ಲೋಡ್. ಸೊ ಅದಕ್ಕೆ ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿಯನ್ನು ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್. The certainty as to exact mode of failure, the extent of simplifying assumption, the extent of localized stresses, the extent of initial stress set up during the manufacturing, the extent of loss of life in failure occurs, the extent of loss of property in failure occurs. So these are the points we need to take care while selecting a proper factor of safety. ಫ್ಯಾಕ್ಟರ್ ಆಫ್ ಸೇಫ್ಟಿಯನ್ನು ನಾವು ಕನ್ಸಿಡರ್ ಮಾಡಬೇಕಂದ್ರೆ ಈ ಎಲ್ಲ ಫ್ಯಾಕ್ಟರ್ಸನ್ನು ನಾವು ನೋಡಬೇಕಾಗುತ್ತೆ. ಎಷ್ಟು ನಾವು ಒಬ್ಟೈನ್ ಮಾಡಿರೋ ಟೆಸ್ಟ್ ರಿಸಲ್ಟ್ ಎಷ್ಟು ಸರಿ ಇದೆ, ಎಷ್ಟರ ಮಟ್ಟಿಗೆ ಸರಿ ಇದೆ, ಅಥವಾ ನಾವು ಲೋಡ್ ಇಷ್ಟಿರುತ್ತೆ ಅಂತ ಹೇಳಿರ್ತೀವಿ ಅಷ್ಟೇ ಬರುತ್ತಾ, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಮತ್ತು ನಾವು ಇದನ್ನು ಡಿಸೈನ್ ಮಾಡಬೇಕಾದ್ರೆ ಕೆಲವೊಂದು ಅಸಂಪ್ಷನನ್ನು ಮಾಡಿರ್ತೀವಿ. ಅಸಂಪ್ಷನ್ನು ಕೆಲವು ಸರಿ ತಪ್ಪಾಗ್ಬೋದು ಅಥವಾ ಲೋಕಲೈಸ್ಡ್ ಸ್ಟ್ರೆಸ್ ಇರ್ಬೋದು. ಮತ್ತು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇನಿಷಿಯಲಿ ನಾವು ಮೆಷಿನಿಂಗ್ ಎಲ್ಲ ಮಾಡ್ತೀವಿ, ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ, ಆಗ ಕೂಡ ಕೆಲವು ಸ್ಟ್ರೆಸ್ಸಸ್ ಡೆವಲಪ್ ಆಗ್ತವೆ. ಅದನ್ನು ನಾವು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಇದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಒಂದು ಫ್ಯಾಕ್ಟರ್ ಆಫ್ ಸೇಫ್ಟಿಯನ್ನು ನಾವು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಈಲ್ಡ್ ಸ್ಟ್ರೆಸ್ಸಿಗೆ ಡಿಸೈನ್ ಮಾಡಿಬಿಟ್ರೆ, ಅದು ಈಲ್ಡ್ ಸ್ಟ್ರೆಸ್ಸಿಗೆ ನೀವು ಡಿಸೈನ್ ಮಾಡ್ತೀರಾ ಒಂದು ಕಾಂಪೊನೆಂಟನ್ನು ಅಂತ ತಿಳ್ಕೊಳ್ಳಿ. ಆಗ ಅದು ಮೆಷಿನಿಂಗ್ ಮಾಡಬೇಕಾದ್ರೆ ಸಮ್ ಇಂಟರ್ನಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಅದು ರೆಸಿಡ್ಯೂಯಲ್ ಸ್ಟ್ರೆಸ್ ಇರುತ್ತೆ, ಮತ್ತು ಲೋಡ್ ಜಾಸ್ತಿ ಆಗ್ಬೋದು, ಅಥವಾ ನಾನು ಕೊಟ್ಟಿರೋ ಈಲ್ಡ್ ಸ್ಟ್ರೆಸ್ ವ್ಯಾಲ್ಯೂ ಸ್ವಲ್ಪ ತಪ್ಪಿರ್ಬೋದು. ಆಗೇನಾಗ್ತದೆ, ಬೇಗ ಫೇಲ್ ಆಗುತ್ತದೆ. ನಾವು ಡಿಸೈನ್ ಮಾಡಿರೋ ಪರ್ಪಸ್ಸಿಗೆ ಅದು ವಿತ್ಸ್ಟ್ಯಾಂಡ್ ಆಗಲ್ಲ, ಬೇಗ ಫೇಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮಚ್ ಬಿಲೋ ದಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಡಿಸೈನ್. ಅದಕ್ಕಿಂತ ಸ್ವಲ್ಪ ಕಡಿಮೆ ವ್ಯಾಲ್ಯೂಗೆ ಡಿಸೈನ್ ಮಾಡಿದಾಗ ಇದನ್ನೆಲ್ಲ ಇಟ್ ವಿಲ್ ಟೇಕ್ ಕೇರ್. ಈ ಎಲ್ಲ ಒಂದು ಮಿಸ್ಟೇಕ್ಗಳೇನಾದರೂ ಇದ್ದರೆ ಅದನ್ನೆಲ್ಲ ಇಟ್ ವಿಲ್ ಟೇಕ್ ಕೇರ್.
ಅದನ್ನು ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳಿ ಕರೆಯೋದು. ಮತ್ತು ದಿಸ್ ಇಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಯಾಕೆ ಬೇಕಂತ ಹೇಳ್ಬಿಟ್ಟು, ಇನ್ ಆರ್ಡರ್ ಟು ಪ್ರಿವೆಂಟ್ ದ much earlier failure of the element or component, you need to take the factor of safety. Structural members are subjected to static and dynamic loads which causes bending stress also in the section other than the types that we have discussed till now, tensile, compressive and shearing stress. ನಾವು ಇದುವರೆಗೆ ಏನು ಟೆನ್ಸೈಲ್ ಮತ್ತು ಕಂಪ್ರೆಸಿವ್ ಮತ್ತು ಶೇರಿಂಗ್ ಸ್ಟ್ರೆಸ್ಸನ್ನು ಡಿಸ್ಕಸ್ ಮಾಡಿದ್ದು. ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದ್ರೆ ಟೆನ್ಸೈಲ್ ಲೋಡನ್ನು ಅಪ್ಲೈ ಮಾಡಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ ಅದನ್ನು ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಟೆನ್ಸೈಲ್ ಲೋಡ್ ಡಿವೈಡೆಡ್ ಬೈ ದ ಏರಿಯಾ ಮಾಡಿದ್ರೆ ನಿಮಗೆ ಟೆನ್ಸೈಲ್ ಸ್ಟ್ರೆಸ್ ಸಿಗುತ್ತೆ. ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ನಾವು ಕಂಪ್ರೆಸಿವ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ ಅದನ್ನು ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ದಟ್ ಕಂಪ್ರೆಸಿವ್ ಲೋಡ್ ಡಿವೈಡೆಡ್ ಬೈ ದ ಏರಿಯಾ ಮಾಡಿದರೆ ನಿಮಗೆ ಕಂಪ್ರೆಸಿವ್ ಸ್ಟ್ರೆಸ್ ಸಿಗುತ್ತೆ. ಶೇರಿಂಗ್ ಸ್ಟ್ರೆಸ್ ಅಂತ ಹೇಳಿದ್ರೆ ಶೇರಿಂಗ್ ಲೋಡನ್ನು ನಾವು ಅಪ್ಲೈ ಮಾಡಿದಾಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ ದಟ್ ಈಸ್ ನೋನ್ ಆಸ್ ಶಿಯರ್ ಸ್ಟ್ರೆಸ್. ನಿಮಗೆ ಶೇರಿಂಗ್ ಲೋಡ್ ಡಿವೈಡೆಡ್ ಬೈ ದ ಶೇರಿಂಗ್ ಏರಿಯಾ ನೀವು ಡಿವೈಡ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ ಶೇರಿಂಗ್ ಸ್ಟ್ರೆಸ್. ಸೊ ಇಲ್ಲಿ ಸ್ಟ್ರಕ್ಚರಲ್ ಮೆಂಬರ್ಸು ಅದರ್ ದ್ಯಾನ್ ದಟ್ ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಲೋಡ್ಸ್ಗೆ ಸಬ್ಜೆಕ್ಟ್ ಆದಾಗ ಅಥವಾ ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಲೋಡ್ಸ್ ಆ್ಯಕ್ಟ್ ಆದಾಗ, ಲೋಡ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗ ಇದು ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ, ಏನು ಡೆಡ್ ಲೋಡು, ಲೈವ್ ಲೋಡು, ಆ ರೀತಿ. ಸೊ ಆ ಲೋಡ್ ಅಪ್ಲೈ ಆದಾಗ ಬಿಸೈಡ್ಸ್ ದೀಸ್ 3 types ಆಫ್ ಸ್ಟ್ರೆಸ್ಸಸ್ ಇಟ್ ಮೇ ಆಲ್ಸೋ ಕಾಸ್ ಸಮ್ ಅದರ್ ಸ್ಟ್ರೆಸ್ಸಸ್. ಅದರಲ್ಲಿ ಫಸ್ಟ್ ಒನ್ ಬೆಂಡಿಂಗ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಈಗ ಲೋಡ್ ಆಕ್ಟ್ ಆದಾಗ ಒಂದು ಸ್ಟ್ರಕ್ಚರ್ ಮೇಲೆ ಅಥವಾ ಒಂದು ಎಲಿಮೆಂಟ್ ಮೇಲೆ ಓನ್ಲಿ ಟೆನ್ಸೈಲು, ಕಂಪ್ರೆಸಿವ್, ಶೇರಿಂಗ್ ಸ್ಟ್ರೆಸ್ ಮಾತ್ರ ಡೆವಲಪ್ ಆಗುತ್ತೆ ಅಂತೇಳಿ ತಿಳಿಬೇಡಿ. ಸಮ್ ಅದರ್ ಸ್ಟ್ರೆಸ್ಸಸ್ ವಿಲ್ ಆಲ್ಸೋ ದೇರ್, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ನು ಅದರಲ್ಲಿ ಬೆಂಡಿಂಗ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ನೋಡಿ, ಈ ರೀತಿ ಒಂದು ಲೋಡನ್ನು ಅಪ್ಲೈ ಮಾಡಿದಾಗ ಆ ಕಡೆ ಈ ಕಡೆ ಎಂಡ್ ಫಿಕ್ಸ್ ಮಾಡಿ ಮಧ್ಯದಲ್ಲಿ ಲೋಡನ್ನು ಅಪ್ಲೈ ಮಾಡಿದಾಗ ಇಟ್ ವಿಲ್ ಟ್ರೈ ಟು ಬೆಂಡ್ ದ ಎಲಿಮೆಂಟ್. ಅಲ್ಲಿ ಎಲಿಮೆಂಟ್ ಬೆಂಡ್ ಆಗಲಿಕ್ಕೆ ಶುರುವಾಗ್ತದೆ. ಇಲ್ಲಿ ನೀವು ಡಯಾಗ್ರಾಮ್ನಲ್ಲಿ ನೋಡ್ತಾ ಇದ್ದೀರಾ. ಅದನ್ನು ನಾವು ಬೆಂಡಿಂಗ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಅದಕ್ಕೊಂದು ಈಕ್ವೇಷನ್ ಇದೆ. ಈ ಈಕ್ವೇಷನನ್ನು ನೀವು ಓದಿದ್ದೀರಾ ಸ್ಟ್ರೆಂತ್ ಆಫ್ ಮೆಟೀರಿಯಲ್ನಲ್ಲಿ, ಅದರ ಡಿರೈವೇಷನ್ನು ಎಲ್ಲ ಕೂಡ ಕಲ್ತಿದ್ದೀರಾ. ಅದನ್ನು ಬೆಂಡಿಂಗ್ ಈಕ್ವೇಷನ್ ಆಫ್ ಬೀಮ್ ಅಂತ ಹೇಳಿ ಕರಿತೀವಿ. ಹೀಗೆ ಲೋಡ್ ಅಪ್ಲೈ ಆದಾಗ ಅದು ಬೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಅದನ್ನು ಬೆಂಡಿಂಗ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಈಕ್ವೇಷನ್ ಇದೆ, ಅದನ್ನು ಬೆಂಡಿಂಗ್ ಈಕ್ವೇಷನ್ ಆಫ್ ಬೀಮ್ ಅಂತ ಹೇಳಿ ಕರಿತೀವಿ. ಲೈಕ್ ದಿಸ್. ನೀವು ಯಾವಾಗ ಬೆಂಡಿಂಗ್ ಅಥವಾ ಬೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಅದು ಎಲಿಮೆಂಟು ಈ ರೀತಿ ಬೆಂಡ್ ಆಗಲಿಕ್ಕೆ ಶುರುವಾಗುತ್ತೆ. ಮೇಲಿನ ಫೈಬರ್ಸ್ ಎಲ್ಲ ಕಂಪ್ರೆಸಿವ್ ಸ್ಟ್ರೆಸ್ ಅಥವಾ ಕಂಪ್ರೆಸಿವ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅಲ್ಲಿ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಈ ಕೆಳಗಿನ ಫೈಬರ್ಸಲ್ಲಿ ಅಥವಾ ಕೆಳಗಿನ ಲೇಯರ್ಸ್ನಲ್ಲಿ ಇಟ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಲೋಡ್ ಆ್ಯಂಡ್ ದೇರ್ ವಿಲ್ ಬಿ ಎ ಟೆನ್ಸೈಲ್ ಸ್ಟ್ರೆಸ್. ಈ ನ್ಯೂಟ್ರಲ್ ಆಕ್ಸಿಸ್ ಉಂಟಲ್ಲ, ಇಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಡೆವಲಪ್ ಆಗಲ್ಲ. ಇದನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ. ಬೆಂಡಿಂಗ್ ಈಕ್ವೇಷನ್ ಯಾವುದು ಅಂತ ಹೇಳಿದ್ರೆ M/I ಈಕ್ವಲ್ಸ್ σ/y ಈಕ್ವಲ್ಸ್ E/R. ಇದು ವೆಲ್ ನೋನ್ ಬೆಂಡಿಂಗ್ ಈಕ್ವೇಷನ್. ಇದನ್ನು ನೀವು ಮರಿಬಾರ್ದು, ಇದು ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೋರ್ಸ್. ಡಿಸೈನ್ನಲ್ಲಿ ಇದು ವೆರಿ ಇಂಪಾರ್ಟೆಂಟ್. M/I ಈಕ್ವಲ್ಸ್ σ/y ಈಕ್ವಲ್ಸ್ E/R. ಎಮ್ ಅಂತ ಹೇಳಿದ್ರೇನು ಬೆಂಡಿಂಗ್ ಮೂಮೆಂಟ್ ಆ್ಯಕ್ಟಿಂಗ್ ಅಟ್ ದಟ್ ಗಿವನ್ ಸೆಕ್ಷನ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದಕ್ಕೆ ಫಾರ್ಮುಲಾಸ್ ಇದ್ದಾವೆ. ಇದನ್ನು ನೀವು ಈಗಾಗಲೇ ಸ್ಟ್ರೆಂತ್ ಆಫ್ ಮೆಟೀರಿಯಲಲ್ಲಿ ನೋಡಿದ್ದೀರಾ. ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್, ಬೆಂಡಿಂಗ್ ಮೂಮೆಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸಿಗ್ಮಾ ಅಂತ ಹೇಳಿದ್ರೆ ಬೆಂಡಿಂಗ್ ಸ್ಟ್ರೆಸ್, ಐ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್. ಇದನ್ನು ಕೂಡ ನೀವು ಕಲ್ತಿದ್ದೀರಾ, ಮೂಮೆಂಟ್ ಆಫ್ ಇನರ್ಷಿಯಾವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೈ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫ್ರಮ್ ನ್ಯೂಟ್ರಲ್ ಆಕ್ಸಿಸ್ ಟು ದ ಎಕ್ಸ್ಟ್ರೀಮ್ ಫೈಬರ್. ಈ ಡಿಸ್ಟೆನ್ಸ್ ಇದು ಎಕ್ಸ್ಟ್ರೀಮ್ ಫೈಬರು, ಇದು ನ್ಯೂಟ್ರಲ್ ಆಕ್ಸಿಸ್. ಇಲ್ಲಿ ಈ ಡಿಸ್ಟೆನ್ಸನ್ನು ನಾವು ವೈ ಅಂತ ಹೇಳಿ ಕರಿತೀವಿ. ಇದು ನಾರ್ಮಲ್ ಆಗಿ ಸೆಂಟ್ರಿಯಾಡ್ದು ವೈ ಕೋಆರ್ಡಿನೇಟ್ದು ಹಾಫ್ ಇರುತ್ತೆ. ಡಿಸ್ಟೆನ್ಸ್ ಫ್ರಮ್ ದ ನ್ಯೂಟ್ರಲ್ ಆಕ್ಸಿಸ್ ಟು ದ ಎಕ್ಸ್ಟ್ರೀಮ್ ಫೈಬರ್. ನೆಕ್ಸ್ಟ್ ಇ ಅಂತ ಹೇಳಿದ್ರೆ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಮೆಟೀರಿಯಲ್ ಆಫ್ ದ ಬೀಮ್. ಈ ಯಂಗ್ಸ್ ಮಾಡ್ಯುಲಸನ್ನು ನಾವು ಟೆನ್ಸೈಲ್ ಟೆಸ್ಟಲ್ಲಿ ಪ್ರತಿಯೊಂದು ಮೆಟೀರಿಯಲ್ಗೂ ಫೈಂಡ್ ಮಾಡಿರ್ತೀವಿ. ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಕೊಟ್ಟಿರ್ತಾರೆ. ಅದು ಯಂಗ್ಸ್ ಮಾಡ್ಯುಲಸ್ ವ್ಯಾಲ್ಯೂ ಗಿಗಾ ಪಾಸ್ಕಲ್ನಲ್ಲಿ ಹೇಳ್ತೀವಿ ನಾರ್ಮಲ್ ಆಗಿ. ನೆಕ್ಸ್ಟ್ ಆರ್ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಬೀಮ್, ಎಷ್ಟು ಬೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಈಕ್ವೇಷನನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಬೆಂಡಿಂಗ್ ಈಕ್ವೇಷನ್ ಆಫ್ ಬೀಮ್ M/I ಈಕ್ವಲ್ಸ್ σ/y ಈಕ್ವಲ್ಸ್ E/R. ಡಿಸೈನಲ್ಲಿ ಇದನ್ನು ನಾವು ಪದೇ ಪದೇ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಸೈನ್ ಅಂತ ಹೇಳಿದ್ರೆ ಏನು, ನಾನು ಆಗಲೇ ಹೇಳಿದಾಗೆ ಡೈಮೆನ್ಷನನ್ನು ಫೈಂಡ್ ಮಾಡೋದು, ಡೈಮೆನ್ಷನನ್ನು ಫಿಕ್ಸ್ ಮಾಡೋದು, ಸೊ ದಟ್ ಇಟ್ ಶುಡ್ ನಾಟ್ ಫೇಲ್ ಇನ್ ಆಪರೇಷನ್. ಸೊ ಹಾಗೆ ಡೈಮೆನ್ಷನನ್ನು ಫಿಕ್ಸ್ ಮಾಡಬೇಕಂತ ಹೇಳಿದ್ರೆ ಡೈಮೆನ್ಷನ್ ಫಿಕ್ಸ್ ಮಾಡಲಿಕ್ಕೆ ನೀವೇನಿಲ್ಲ, ರೆಕ್ಟ್ಯಾಂಗುಲರ್ ಇದ್ದರೆ ಲೆಂತ್ ಮತ್ತು ಬ್ರೆಡ್ತನ್ನು ಫಿಕ್ಸ್ ಮಾಡಬೇಕು. ಅಥವಾ ಅದು ಕ್ರಾಸ್ ಸೆಕ್ಷನಲ್ಲಿ ಸ್ಕ್ವೇರ್ ಇದ್ದರೆ ಅದು ಸ್ಕ್ವೇರ್ ಸೆಕ್ಷನ್ದು ಒಂದು ಡೈಮೆನ್ಷನನ್ನು ಫಿಕ್ಸ್ ಮಾಡಬೇಕು. ಸರ್ಕಲ್ ಇದ್ದರೆ ಅದು ಡಯಾಮೀಟ್ರನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ.
ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಡಿಸೈನಿಂಗ್ ಎ ಶಾಫ್ಟ್ ಅಂತ ಹೇಳಿದ್ರೆ, ಶಾಫ್ಟನ್ನು ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ವಿ ನೀಡ್ ಟು ಫೈಂಡ್ ದ ಡಯಾಮೀಟರ್, ಎಷ್ಟು ಡಯಾಮೀಟರ್ ಬೇಕು ಅಂತ ಹೇಳಿ. ಅಥವಾ ಒಂದು ಬೀಮನ್ನು ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೆಂತ್ ಮತ್ತು ಬ್ರೆಡ್ತನ್ನು ನೀವು ಫೈಂಡ್ ಔಟ್ ಮಾಡಬೇಕು, ಎಷ್ಟು ಲೆಂತ್ ಎಷ್ಟು ಬ್ರೆಡ್ತ್ ಅಂತ ಹೇಳಿ. ಅದನ್ನು ಎಲ್ಲಿ ಬರುತ್ತೆ, ಈ ಬೆಂಡಿಂಗ್ ಮೂಮೆಂಟ್ನಲ್ಲಿ ಮತ್ತು ಈ ಮೂಮೆಂಟ್ ಆಫ್ ಇನರ್ಷಿಯಾದಲ್ಲಿ ಬರುತ್ತೆ. ಸೊ ಅದನ್ನು ಹೇಗೆ ಡಿಸೈನ್ ಮಾಡೋದು ಮುಂದೆ ನೋಡೋಣ. ಸೊ ಇಲ್ಲಿ ಬೆಂಡಿಂಗ್ ಈಕ್ವೇಷನ್ ನಾನು ಆಗಲೇ ಹೇಳಿದಾಗ M/I = σ/y = E/r ಅಂತ ಹೇಳಿ. ಇದನ್ನು ನಾವು ರಿಅರೇಂಜ್ ಮಾಡಿದ್ರೆ ಸಿಗ್ಮಾ M/I × y, ಇದು ಎರಡನ್ನು ಮಾತ್ರ ನಾನು ತಗೊಳ್ತೀನಿ. M/I = σ/y ಇದನ್ನು ತಗೊಂಡ್ರೆ ಇಲ್ಲಿ ಸಿಗ್ಮಾವನ್ನು ನಾನು ಈ ಕಡೆ ತಗೊಳ್ತೀನಿ, ಈ ಕಡೆ ತಗೊಂಡ್ರೆ ಸಿಗ್ಮಾ = M × y/I ಆಗುತ್ತೆ. ಇಲ್ಲಿ M × y/I ಆಗುತ್ತೆ. ನಾನು ಈ y ಅನ್ನು ಕೆಳಗೆ ಕಳಿಸ್ತೀನಿ, ದಟ್ ಈಸ್ ಸಿಗ್ಮಾ = M/I/y. ಈ I/1 ಅಂತ ನಾನು ಸೆಕ್ಷನ್ ಮಾಡ್ಯುಲಸ್ ಅಂತೇಳಿ ಕರಿತೀನಿ. ಇದನ್ನು I/y ಏನಿದೆಯಲ್ಲ ದಟ್ ಈಸ್ ಸೆಕ್ಷನ್ ಮಾಡ್ಯುಲಸ್ ಅಂತೇಳಿ ನಾನು ಅದನ್ನು ಝೆಡ್ನಿಂದ ಡಿನೋಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಬೆಂಡಿಂಗ್ ಮೂಮೆಂಟನ್ನು ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಗೊತ್ತಿರುತ್ತೆ. ಈ ಝೆಡ್ ಈ ಸೆಕ್ಷನ್ ಮಾಡ್ಯುಲಸಲ್ಲಿ ಒಂದು ಡೈಮೆನ್ಷನ್ ಇರುತ್ತೆ. ಸೊ ಆ ಡೈಮೆನ್ಷನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸ್ಟ್ರೆಸ್ ನಮಗೆ ಗೊತ್ತಿರುತ್ತೆ, ಆ ಸ್ಟ್ರೆಸ್ಸನ್ನು ವ್ಯಾಲ್ಯೂ ಆಫ್ ಸ್ಟ್ರೆಸ್ ಕೊಟ್ಟಿರ್ತಾರೆ, ನಾವು ಇಲ್ಲಿ ಡೈಮೆನ್ಷನನ್ನು ಫೈಂಡ್ ಔಟ್ ಮಾಡಿದರೆ ಆಯಿತು. ದಿಸ್ ಈಸ್ ವಾಟ್ ನಿಮಗೆ ಐ ಮತ್ತು ಝೆಡ್ಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಇಲ್ಲಿ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ ಇದು ನೀವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ನಲ್ಲಿ ಆಗಲೇ ಓದಿದ್ದೀರಾ, ಏನು ಮೂಮೆಂಟ್ ಆಫ್ ಇನರ್ಷಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದ್ರ ಡಿರೈವೇಷನ್ ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ ಲೆಂತ್ ಬಿ ಮತ್ತು ಡೆಪ್ತ್ ಹೆಚ್ ಅಂತ ತಗೊಂಡ್ರೆ ನಾವು I = BH³/12. ಸೊ ಇಲ್ಲಿ ಝೆಡ್ ಅಂತ ಹೇಳಿದ್ರೆ, ಈಗ ಝೆಡ್ ಅಂತ ಹೇಳಿದ್ರೆ ನಾನು ಇಲ್ಲಾಗಲೇ ಹೇಳಿದಾಗೆ I/y, y ಅಂತ ಹೇಳಿದ್ರೆ ಹಾಫ್ ಆಫ್ ದಿಸ್ H/2 ಆಗುತ್ತೆ. ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Z = BH²/6 ಆಗುತ್ತೆ. ಸ್ಕ್ವೇರ್ ಇದ್ದರೆ Z = A³/6, ಅಥವಾ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ Z = BH²/6. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ, ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ನಲ್ಲಿ I = πd⁴/64, ಮತ್ತು y ಅಂತ ಹೇಳಿದ್ರೆ D/2 D/2. ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ πd⁴3/32. This is what section modulus. ನೆಕ್ಸ್ಟು ಹಾಲೋ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ಹಾಲೋ ಶಾಫ್ಟನ್ನು ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ಝೆಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ π × d⁴ - d ಔಟರ್ ಡಯಾಮೀಟರ್ ಟು ದ ಪವರ್ 4 - d ಇನ್ನರ್ ಡಯಾಮೀಟರ್ ಟು ದ ಪವರ್ 4 / 64. ದಿಸ್ ಈಸ್ ವಾಟ್ ಯುವರ್ I, ವ್ಯಾಲ್ಯೂ ಆಫ್ I. ದೆನ್ ನೀವು ಅದಕ್ಕೆ ಝೆಡ್ಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ D/2 ಮಾಡಿದರೆ ಯು ವಿಲ್ ಗೆಟ್ ದಿಸ್ ಒನ್, ಯಾವುದು π × d outer diameter to the power 4 - d inner diameter to the power 4 / 32d. ಇಲ್ಲಿ ಯಾಕೆ 32 × d ಬಂತ ಅಂತ ಹೇಳಿದ್ರೆ y ವ್ಯಾಲ್ಯೂ D/2 ಆಗುತ್ತೆ. ಸೊ ನೀವು ಮೂಮೆಂಟ್ ಆಫ್ ಇನರ್ಷಿಯಾವನ್ನು y ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೆಕ್ಷನ್ ಮಾಡ್ಯುಲಸ್. ಸೊ ಈ ಫಾರ್ಮುಲಾಸು ಇಂಪಾರ್ಟೆಂಟ್, ಇದನ್ನು ನೀವು ನೆನ್ಪಿಟ್ಕೋಬೇಕು. ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ಕಲ್ಲಿ ಕೂಡ ಇರುತ್ತೆ, ಬಟ್ ಇಂಪಾರ್ಟೆಂಟಾಗಿ ಈ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ಗೆ ಮತ್ತು ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ಗೆ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ವ್ಯಾಲ್ಯೂ ಆಫ್ I ಮತ್ತು ವ್ಯಾಲ್ಯೂ ಆಫ್ ಝೆಡ್. ನಿಮಗೆ ವ್ಯಾಲ್ಯೂ ಆಫ್ I ಗೊತ್ತಿದ್ರೆ ಸಾಕು, ಅದನ್ನು y ಇಂದ ಡಿವೈಡ್ ಮಾಡಿದ್ರೆ ಆಯಿತು, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಝೆಡ್. ಸೊ ಇಲ್ಲಿ ಬಂದರೆ ಈಗ ನೀವು ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಗೊತ್ತಿರುತ್ತೆ ನಿಮಗೆ. ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡಿಫ್ರೆಂಟ್ ಈಕ್ವೇಷನ್ಸ್ ಇದೆ, ಮತ್ತು ಸಿಗ್ಮಾ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ಇಲ್ಲಿ ಝೆಡ್ ವ್ಯಾಲ್ಯೂ ಅನ್ನೋನ್. ಝೆಡ್ ವ್ಯಾಲ್ಯೂನಲ್ಲಿ ಏನಿದೆ ನಿಮಗೆ ಡೈಮೆನ್ಷನ್ ಇದೆ. ಇಲ್ಲಿ ಝೆಡ್ ವ್ಯಾಲ್ಯೂಗೆ ಬಂದರೆ ಇಲ್ಲಿ ಡಯಾಮೀಟರ್ ಈಸ್ ಅನ್ನೋನ್. ನೀವು ಡಯಾಮೀಟರನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಯೂಸಿಂಗ್ ದಿಸ್ ಈಕ್ವೇಷನ್ ಸಿಗ್ಮಾ = M/Z. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಗೊತ್ತಿದೆ ನಮಗೆ. ಸೊ ಹಿಯರ್ ವ್ಯಾಲ್ಯೂ ಆಫ್ ಬೆಂಡಿಂಗ್ ಮೂಮೆಂಟ್ ವಿ ನೋ ಹೌ ಟು ಕ್ಯಾಲ್ಕುಲೇಟ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ಈಕ್ವೇಷನ್ಸ್ ಇದ್ದಾವೆ. ವ್ಯಾಲ್ಯೂ ಆಫ್ ಸಿಗ್ಮಾ ಸ್ಟ್ರೆಸ್ ನಮಗೆ ಗೊತ್ತಿದೆ, ವರ್ಕಿಂಗ್ ಸ್ಟ್ರೆಸ್ ಅಥವಾ ಸೇಫ್ ಸ್ಟ್ರೆಸ್ಸನ್ನು ತಗೊಳ್ತೀವಿ. ಓನ್ಲಿ ದ ಅನ್ನೋನ್ ಈಸ್ ಝೆಡ್. ಝೆಡ್ ಮಾತ್ರ ನಮಗೆ ಇಲ್ಲಿ ಅನ್ನೋನು. ಝೆಡ್ಡಲ್ಲಿ ಏನಿರುತ್ತೆ, ಡಯಾಮೀಟರ್ ಇರುತ್ತೆ ಅಥವಾ ಹೈಟ್, ಲೆಂತ್ ಮತ್ತು ಬ್ರೆಡ್ತ್ ಇರುತ್ತೆ. ಈ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಅಥವಾ ಡಯಾಮೀಟರ್ ಎಷ್ಟು, ಶಾಫ್ಟ್ದು ಡಯಾಮೀಟರ್ ಎಷ್ಟು, ಅಥವಾ ಹಾಲೋ ಶಾಫ್ಟ್ ಆದರೆ ಇನ್ನರ್ ಡಯಾಮೀಟರ್ ಎಷ್ಟು ಮತ್ತು ಔಟರ್ ಡಯಾಮೀಟರ್ ಎಷ್ಟು ಅಂಥೇಳಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ವಾಟ್ ದ ಡಿಸೈನ್. ಬೆಂಡಿಂಗ್ ಸ್ಟ್ರೆಸ್ಸಿಗೆ ಆ್ಯಕ್ಟ್ ಆದಾಗ ನಾವು ಅದರ ಡೈಮೆನ್ಷನನ್ನು ಹೇಗೆ ಫೈಂಡ್ ಔಟ್ ಮಾಡೋದು. ಇದು ಬೇರೆ ಬೇರೆ ಲೋಡ್ಸನ್ನು ಕೊಟ್ಟಿರ್ತಾರೆ. ಲೋಡ್ಸನ್ನು ಕೊಟ್ಟಿದ್ದಾಗ ಡಿಪೆಂಡಿಂಗ್ ಅಪಾನ್ ಲೋಡ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಡೆವಲಪ್ ಆಗುತ್ತೆ. ಆ ಬೆಂಡಿಂಗ್ ಮೂಮೆಂಟನ್ನು ಡೆವಲಪ್ ಮಾಡಬೇಕು, ಆ ಬೆಂಡಿಂಗ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಸ್ಟ್ರೆಸ್ಸನ್ನು ಕೊಟ್ಟಿರ್ತಾರೆ, ಆ ಸ್ಟ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಡೈಮೆನ್ಷನನ್ನು ನಾವು ಫಿಕ್ಸ್ ಮಾಡೋದು, ಡೈಮೆನ್ಷನನ್ನು ಕ್ಯಾಲ್ಕುಲೇಟ್ ಮಾಡೋದು. ದಿಸ್ ಈಸ್ ವಾಟ್ ಆರ್ ದಿಸ್ ಈಸ್ ನಥಿಂಗ್ ಬಟ್ ಆ ಡಿಸೈನ್. ನೀವು ಇದನ್ನು ನೆನ್ಪಿಟ್ಕೋಬೇಕು. ಯಾವುದನ್ನು ಇಲ್ಲಿ
ಮೂಮೆಂಟ್ ಆಫ್ ಇನರ್ಷಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಸೆಕ್ಷನ್ ಮಾಡ್ಯುಲಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೆನ್ಪಿಟ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಬೆಂಡಿಂಗ್ ಮೂಮೆಂಟ್ ಈಕ್ವೇಷನನ್ನು ಮರಿಬೇಡಿ, ಮತ್ತು ಬೆಂಡಿಂಗ್ ಈಕ್ವೇಷನ್ ಫಾರ್ ಬೀಮ್ ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಸೊ ಬೆಂಡಿಂಗ್ ಮೂಮೆಂಟ್ ಈಕ್ವೇಷನನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ, ಇದು ಬೆಂಡಿಂಗ್ ಈಕ್ವೇಷನ್. ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್ ಅಂತ ಹೇಳಿದ್ರೆ ಈ ಬೆಂಡಿಂಗ್ ಮೂಮೆಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೀವು ಇದನ್ನು ಓದಿದ್ದೀರಾ ಸ್ಟ್ರೆಂತ್ ಆಫ್ ಮೆಟೀರಿಯಲ್ನಲ್ಲಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆದರೆ ಹೇಗೆ, ಕ್ಯಾಂಟಿಲಿವರ್ ಬೀಮ್ ಆದರೆ ಹೇಗೆ. ಸೊ ಈಗ ಒಂದು ಕ್ಯಾಂಟಿಲಿವರ್ ಬೀಮ್ ಇರುತ್ತೆ, ಒಂದು ಲೋಡ್ ಆ್ಯಕ್ಟ್ ಆದರೆ ಬೆಂಡಿಂಗ್ ಮೂಮೆಂಟು ಈಕ್ವೇಷನ್ ಏನಂತ ಹೇಳಿದ್ರೆ W/L ಮಾಡ್ತೀವಿ. ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆದರೆ WL/4. ಇದು ಬೇರೆ ಬೇರೆ ಟೈಪ್ಸ್ ಆಫ್ ಲೋಡ್ಸ್ ಆ್ಯಕ್ಟ್ ಆಗ್ತಾ ಇದ್ದಾವೆ. ಇದು ಪಾಯಿಂಟ್ ಲೋಡ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಒಂದು ಕ್ಯಾಂಟಿಲಿವರ್ ಬೀಮ್ಗೆ ಮೂಮೆಂಟ್ ಮಾತ್ರ ಆ್ಯಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಷ್ಟಿರುತ್ತೆ, MA ಇರುತ್ತೆ. ಅಥವಾ ಒಂದು ಕ್ಯಾಂಟಿಲಿವರ್ ಬೀಮಿಗೆ ನೀವು ಒಂದು ವೆಯ್ಟ್ ಅಥವಾ ಒಂದು ಲೋಡನ್ನು ಪಾಯಿಂಟ್ ಲೋಡನ್ನು ಆ್ಯಕ್ಟ್ ಮಾಡಿದರೆ ಆಗ ನೀವು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಿಗೆ W ಇಂಟು ದಟ್ ಲೆಂತ್ ಆಫ್ ದ ಬೀಮ್, W/L. ಅಲ್ಲಿ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಇದ್ದರೆ WL² / 2. ಎರಡೂ ಕಡೆ ಬೆಂಡಿಂಗ್ ಮೂಮೆಂಟ್ ಇದ್ದರೆ ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ನಲ್ಲಿ ಬೆಂಡಿಂಗ್ ಮೂಮೆಂಟನ್ನು ನಾವು ಅಪ್ಲೈ ಮಾಡಿದರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ MA ಇರುತ್ತೆ. ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ನಲ್ಲಿ ಒಂದು ಸೆಂಟರ್ನಲ್ಲಿ ಲೋಡ್ ಆ್ಯಕ್ಟ್ ಆದರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಷ್ಟು, WL/4. ಇಲ್ಲಿ ಲೆಂತ್ ಕೊಟ್ಟಿರ್ತಾರೆ ಮತ್ತು W ಕೂಡ ಎಷ್ಟು ಲೋಡ್ ಅಂತ ಹೇಳಿ ಕೊಡ್ತಾರೆ. ನಾವು ಬೆಂಡಿಂಗ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಇದು ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. Y ನಮಗೆ ಗೊತ್ತಿರುತ್ತೆ, I/Y ಮಾಡಿದ್ರೆ ನಿಮಗೆ Z ಸಿಗುತ್ತೆ. ಮತ್ತು ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಓನ್ಲಿ ದ ಡೈಮೆನ್ಷನ್, ಯಾವ ರೀತಿ ಡೈಮೆನ್ಷನ್, ಸರ್ಕ್ಯುಲರ್ ಆದರೆ ಡಯಾಮೀಟರನ್ನು, ರೆಕ್ಟ್ಯಾಂಗ್ಯುಲರ್ ಆದರೆ ಲೆಂತ್ ಮತ್ತು ಬ್ರೆಡ್ತನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಡಿಸೈನ್. ಅದನ್ನೇ ನಾವು ಡಿಸೈನ್ ಅಂತ ಹೇಳಿ ಕರೆಯೋದು. ಸೊ ದಿಸ್ ಈಸ್ ವಾಟ್ ದ ಡಿಫರೆಂಟ್ ಫಾರ್ಮುಲಾ ಫಾರ್ ಫೈಂಡಿಂಗ್ ಔಟ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. ಇದನ್ನು ಓದಿರ್ತೀರ, ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ಕಲ್ಲಿ ಕೂಡ ಇರುತ್ತೆ. ಬಟ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ನೀವು ನೆನ್ಪಿಡೋದು ಒಳ್ಳೆಯದು. ನೆಕ್ಸ್ಟ್ ಟಾರ್ಷನಲ್, ಸಮಥಿಂಗ್ ಕಾಲ್ಡ್ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತ ಹೇಳಿ ಕೂಡ ಇದೆ. ಇಲ್ಲಿ ನೀವು ಈ ಡಯಾಗ್ರಾಮ್ನಲ್ಲಿ ನೋಡ್ಬೋದು. ದಿಸ್ ಈಸ್ ವಾಟ್ ಬೆಂಡಿಂಗ್ ಲೋಡ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ಸ್ ಬೆಂಡಿಂಗ್ ಸ್ಟ್ರೆಸಸ್. ದಿಸ್ ಈಸ್ ವಾಟ್ ಕಂಪ್ರೆಸಿವ್ ಲೋಡ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ಸ್ ಕಂಪ್ರೆಸಿವ್ ಸ್ಟ್ರೆಸ್. ದಿಸ್ ಈಸ್ ವಾಟ್ ಟೆನ್ಸೈಲ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಟೆನ್ಸೈಲ್ ಸ್ಟ್ರೆಸ್. ಸೊ ಇಲ್ಲಿ ಬೆಂಡಿಂಗ್ ಲೋಡ್ ಇದ್ದಾಗ ಬೆಂಡಿಂಗ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಕಂಪ್ರೆಸಿವ್ ಇದ್ದಾಗ ಕಂಪ್ರೆಸಿವ್ ಸ್ಟ್ರೆಸ್, ಮತ್ತು ಟೆನ್ಸೈಲ್ ಇದ್ದಾಗ ಟೆನ್ಸೈಲ್ ಸ್ಟ್ರೆಸ್. ಇಲ್ಲಿ ಇನ್ನೊಂದಿದೆ ಟಾರ್ಷನಲ್ ಶಿಯರ್ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ನಾವು ಪವರನ್ನು ಟ್ರಾನ್ಸ್ಮಿಟ್ ಮಾಡಬೇಕಂತ ಹೇಳಿದ್ರೆ ದಟ್ ಈಸ್ ಬೈ ರೊಟೇಷನ್, ರೋಟ್ರಿ ಮೋಷನ್ ಆಫ್ ದ ಶಾಫ್ಟ್. ನಾವು ಪವರನ್ನು ಇನ್ಯಾವುದೇ ರೀತಿಯಲ್ಲಿ ಕೂಡ ನಾವು ಟ್ರಾನ್ಸ್ಮಿಟ್ ಮಾಡಲಿಕ್ಕಾಗಲ್ಲ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇರ್ಬೋದು. ನಾವು ಟ್ರಾನ್ಸ್ಮಿಟ್ ಮಾಡಬೇಕಂತ ಹೇಳಿದ್ರೆ ದಟ್ ಈಸ್ ಓನ್ಲಿ ಬೈ ರೊಟೇಷನ್ ಮೋಷನ್ ಅಥವಾ ರೋಟ್ರಿ ಮೋಷನ್ ಆಫ್ ದ ಶಾಫ್ಟ್. ಟಾರ್ಷನ್ ಅಂತ ಹೇಳಿದ್ರೆ ದ ಆಕ್ಷನ್ ಆಫ್ ಟ್ವಿಸ್ಟಿಂಗ್ ಆರ್ ದ ಸ್ಟೇಟ್ ಆಫ್ ಬೀಯಿಂಗ್ ಟ್ವಿಸ್ಟೆಡ್, ಎಸ್ಪೆಷಲಿ ಒನ್ ಎಂಡ್ ಆಫ್ ಎನ್ ಆಬ್ಜೆಕ್ಟ್ ರಿಲೇಟಿವ್ ಟು ದ ಅದರ್. ಒನ್ ಎಂಡನ್ನು ಹಿಡಿದು ತಿರುಗಿಸೋದು ರಿಲೇಟಿವ್ ಟು ಅದರ್. ನೀವು ಯಾವಾಗ ಎನರ್ಜಿಯನ್ನು ಟ್ರಾನ್ಸ್ಮಿಟ್ ಮಾಡಬೇಕಂತ ಹೇಳಿದ್ರೆ ನೀವು ರೋಟ್ರಿ ಮೋಷನಿಂದನೇ ಟ್ರಾನ್ಸ್ಮಿಟ್ ಮಾಡಬೇಕಾಗ್ತದೆ. ಸೊ ಅವಾಗ ಏನಾಗ್ತದೆ, ಅದು ಸ್ಟೇಷನರಿ ಇದ್ದಾಗ ಅಥವಾ ಒಂದು ಕಡೆ ನೀವು ಕಪ್ಲಿಂಗ್ ಮಾಡಿರ್ತಾರೆ, ಒಂದು ಕಡೆ ಮೋಟ್ರ್ ಇರುತ್ತೆ, ಇನ್ನೊಂದು ಕಡೆ ನಿಮ್ಮದು ಪಂಪ ಅಥವಾ ಬೇರೆ ಒಂದು ಮೆಷಿನ್ ಏನಾದರೂ ಒಂದಿರ್ತದೆ. ನೀವು ಅದನ್ನು ಪವರನ್ನು ಟ್ರಾನ್ಸ್ಮಿಟ್ ಮಾಡಬೇಕು ಅಥವಾ ಕನ್ವರ್ಟ್ ಮಾಡಬೇಕು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ರೋಟ್ರಿ ಮೋಷನ್. ಹಾಗೆ ರೋಟ್ರಿ ಮೋಷನ್ ಇಂಪ್ಯಾಕ್ಟ್ ಆದಾಗ ಅದನ್ನು ನಾವು ಟಾರ್ಷನ್ ಅಂತ ಹೇಳಿ ಕರಿತೀವಿ. ದ ಆಕ್ಷನ್ ಆಫ್ ಟ್ವಿಸ್ಟಿಂಗ್ ಆರ್ ದ ಸ್ಟೇಟ್ ಆಫ್ ಬೀಯಿಂಗ್ ಟ್ವಿಸ್ಟೆಡ್, ಅದನ್ನು ನಾವು ಟಾರ್ಷನ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಟಾರ್ಷನಲ್ ಫೋರ್ಸ್ ಆಕ್ಟ್ ಆಗುತ್ತೋ ದೆನ್ ದೇರ್ ವಿಲ್ ಬಿ ಶಿಯರ್ ಡೆವಲಪ್ಡ್. ಅದನ್ನು ಟಾರ್ಷನಲ್ ಸ್ಟ್ರೆಸಸ್ ಅಂತ ಹೇಳಿ ಕರಿತೀವಿ ಅಥವಾ ಟಾರ್ಷನಲ್ ಶಿಯರ್ ಸ್ಟ್ರೆಸಸ್ ಅಂತಲೂ ಕೂಡ ಕರಿತೀವಿ. ಸೊ ಟಾರ್ಷನಲ್ ಫೋರ್ಸ್ ಅಂತ ಹೇಳಿದ್ರೆ ಹೀಗೆ ನುಲ್ಸೋದು, ಟ್ವಿಸ್ಟ್ ಮಾಡೋದು, ಒಂದನ್ನು ಒಂದು ಡೈರೆಕ್ಷನಲ್ಲಿ ಇನ್ನೊಂದನ್ನು ಇನ್ನೊಂದು ಡೈರೆಕ್ಷನಲ್ಲಿ. ಇಲ್ಲಿ ನೋಡ್ಬೋದು ನೀವು ಯಾವಾಗ ರೋಟ್ರಿ ಮೋಷನನ್ನು ಅಥವಾ ರೊಟೇಷನನ್ನು ಇಂಪಾರ್ಟ್ ಮಾಡ್ತೀರಾ ಆಗ ದೇರ್ ವಿಲ್ ಬಿ ಎ ಟಾರ್ಷನಲ್ ಫೋರ್ಸ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಟಾರ್ಷನಲ್ ಶಿಯರ್ ಸ್ಟ್ರೆಸಸ್. ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ. ಸಿಂಪ್ಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಶಿಯರ್ ಸ್ಟ್ರೆಸ್ ಆಲ್ಸೋ, ಶಿಯರ್ ಸ್ಟ್ರೆಸ್ ಅಂತಲೂ ಕೂಡ ಕರಿಬೋದು. The stress set up by torsion is known as torsional shear stress or shear stress. It is zero at the centroidal axis and maximum at the outer surface. ಹೀಗೆ ಒಂದು ಶಾಫ್ಟ್ ಫಿಕ್ಸ್ ಆಗಿರುತ್ತೆ ಅಥವಾ ಒಂದು ಕಡೆ ಫಿಕ್ಸ್ ಇರುತ್ತೆ. ನಾವು ಇಲ್ಲಿ ಟಾರ್ಷನಲ್ ಫೋರ್ಸನ್ನು ಅಂದರೆ ಟ್ರೈ ಟು ಟ್ವಿಸ್ಟ್ ದಟ್, ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಟ್ರೈ ಮಾಡೋದು. ಅಥವಾ ನೀವು ರೊಟೇಷನಲ್ ಮೋಷನನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದ್ರೂ ಕೂಡ ಒಂದು ಎಂಡ್ ಇನ್ನೊಂದು ಎಂಡಿಗೆ ಒಂದು ಟ್ವಿಸ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತಲ್ಲ ಆಗ ದೇರ್ ವಿಲ್ ಬಿ ಅ ಟಾರ್ಷನಲ್ ಫೋರ್ಸಸ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಟಾರ್ಷನಲ್ ಶಿಯರ್ ಸ್ಟ್ರೆಸಸ್. ಇಲ್ಲಿ ಬೆಂಡಿಂಗ್ ಈಕ್ವೇಷನ್ ಆಫ್ ಬೀಮ್ಸ್ ಇದ್ದ ಹಾಗೆ
ಒಂದು ಟಾರ್ಷನ್ ಈಕ್ವೇಷನ್ ಕೂಡ ಇದೆ. ಟಾರ್ಷನ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ ಅದನ್ನು. ಇದು ಕೂಡ ಇಂಪಾರ್ಟೆಂಟ್. ಈ ಬೆಂಡಿಂಗ್ ಈಕ್ವೇಷನ್ ಮತ್ತು ಈ ಟಾರ್ಷನ್ ಈಕ್ವೇಷನ್ ಎರಡನ್ನ ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡೋದು. ಈ ಹೋಲ್ ಡಿಸೈನ್ನಲ್ಲಿ ನಿಮಗೆ ಈ ಡಿಸೈನ್ ಕೋರ್ಸ್ ಏನಿದೆಯಲ್ಲ ಮೆಷಿನ್ ಡಿಸೈನ್, ಇದರಲ್ಲಿ ದೀಸ್ ಟು ಫಾರ್ಮುಲೇಸ್ ಆರ್ ಇಂಪಾರ್ಟೆಂಟ್. ಯಾವುದು? ಬೆಂಡಿಂಗ್ ಈಕ್ವೇಷನ್ ಮತ್ತು ಟಾರ್ಷನ್ ಈಕ್ವೇಷನ್. ನಿಮಗೆ ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾರೆ ಎಕ್ಸ್ಪ್ಲೈನ್ ಬೆಂಡಿಂಗ್ ಈಕ್ವೇಷನ್ ಅಂತೇಳಿ, ಮತ್ತು ಎಕ್ಸ್ಪ್ಲೈನ್ ಟಾರ್ಷನ್ ಈಕ್ವೇಷನ್ ಅಂತೇಳಿ ಕೇಳ್ತಾರೆ. ಆಗ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅದ್ರದ್ದು ಡೆರಿವೇಷನ್ ಎಲ್ಲ ಮಾಡ್ತಾ ಕೂತ್ಕೋಬೇಡಿ. ಜಸ್ಟ್ ಬೆಂಡಿಂಗ್ ಈಕ್ವೇಷನನ್ನು ಬರೆದು ಅದರಲ್ಲಿ ಇರ್ತಕ್ಕಂಥ ಪರ್ಟಿಕ್ಯುಲರ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಏನದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟಾರ್ಷನ್ ಈಕ್ವೇಷನ್ಗೆ ಬಂದರೆ ನಾನು ಆಗಲೇ ಹೇಳಿದಾಗ ಟಾರ್ಷನಲ್ ಸ್ಟ್ರೆಸ್ಸನ್ನು ಅಥವಾ ಶಿಯರ್ ಸ್ಟ್ರೆಸ್ಸನ್ನು ಟೌ ಅಂಥೇಳಿ ನಾವು ಅದನ್ನು ಡಿನೋಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಟೌ ಬೈ ಆರ್ ಈಕ್ವಲ್ಸ್ ಟಿ ಬೈ ಜೆ ಈಕ್ವಲ್ಸ್ ಸಿ ಇಂಟು ಥೀಟಾ ಡಿವೈಡೆಡ್ ಬೈ ಎಲ್. ಇದು ಏನಂತ ಹೇಳಿದ್ರೆ ಟೌ ಅಂತ ಹೇಳಿದ್ರೆ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ಸನ್ನು ನಾನು ಆಗಲೇ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಟೌ ಅಂತೇಳಿ ಡಿನೋಟ್ ಮಾಡ್ತೀನಿ. ಸೊ ದಿಸ್ ಟೌ ಈಸ್ ನಥಿಂಗ್ ಬಟ್ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಅಟ್ ದ ಔಟರ್ ಸರ್ಫೇಸ್ ಆಫ್ ದ ಶಾಫ್ಟ್ ಆರ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. ಇದು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. R is the radius of the shaft and T is the torque or twisting moment. J is the second moment of area of the section about its polar axis or polar moment of inertia ಅಂತಲೇ ಕರಿತೀವಿ. ಇದನ್ನು ನೀವು ಸಾಮ್ನಲ್ಲಿ ಕಲ್ತಿದ್ದೀರಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು. ನಾರ್ಮಲಿ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ಗಾದರೆ J ಈಕ್ವಲ್ಸ್ 2 ಇಂಟು I. ಮೊಮೆಂಟ್ ಆಫ್ ಇನರ್ಷಿಯಾನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, ಯು ವಿಲ್ ಗೆಟ್ ದ J. ಸಿ ಅಂತ ಹೇಳಿದ್ರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆಫ್ ದ ಶಾಫ್ಟ್ ಆರ್ ರಿಜಿಡಿಟಿ ಮಾಡ್ಯುಲಸ್. ನಾನು ಆಗಲೇ ಹೇಳಿದೆ ಸಿ ಅಂತ ಡಿನೋಟ್ ಮಾಡ್ಬೋದು ಅಥವಾ ಜಿ ಅಂತ ಡಿನೋಟ್ ಮಾಡ್ಬೋದು ಅಥವಾ ಎನ್ ಅಂತ ಡಿನೋಟ್ ಮಾಡ್ಬೋದು ಅಂಥೇಳಿ. ಇಲ್ಲಿ ಸಿ ಅಂತ ಹೇಳಿ ಡಿನೋಟ್ ಮಾಡಿದ್ದಾರೆ. ಎಲ್ ಈಸ್ ದ ಲೆಂತ್ ಆಫ್ ದ ಶಾಫ್ಟ್ ಆ್ಯಂಡ್ ಥೀಟಾ ಇಸ್ ದ ಆ್ಯಂಗಲ್ ಆಫ್ ಟ್ವಿಸ್ಟ್ ಇನ್ ರೇಡಿಯನ್ಸ್ ಆನ್ ದ ಲೆಂತ್ ಎಲ್. ಸೊ ಎಷ್ಟು ಟ್ವಿಸ್ಟ್ ಆಗಿದೆ ಈ ಆ್ಯಂಗಲನ್ನು ನಾವು ರೇಡಿಯನ್ಸಲ್ಲಿ ಮೆಷರ್ ಮಾಡಬೇಕು, ನಾಟ್ ಇನ್ ಡಿಗ್ರೀಸಲ್ಲಿ ಕೊಟ್ಟರೆ ಅದನ್ನು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಟಾರ್ಷನಲ್ ಈಕ್ವೇಷನ್. ಟೌ ಬೈ ಆರ್ ಈಕ್ವಲ್ಸ್ ಟಿ ಬೈ ಜೆ ಈಕ್ವಲ್ಸ್ ಸಿ ಥೀಟಾ ಡಿವೈಡೆಡ್ ಬೈ ಎಲ್. ಇದರ ಡೆರಿವೇಷನ್ ಎಲ್ಲ ನೀವು ಕಲ್ತಿದ್ದೀರಾ, ಸಾಮ್ನಲ್ಲಿ ಕಲ್ತಿದ್ದೀರಾ. ಸೊ ಮತ್ತೊಮ್ಮೆ ಅದನ್ನು ನೆನಪು ಮಾಡ್ಕೊಳ್ಳಿ. ಟೌ ಅಂತ ಹೇಳಿದ್ರೆ ಟಾರ್ಷನಲ್ ಶಿಯರ್ ಸ್ಟ್ರೆಸ್, ಆರ್ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ದ ಶಾಫ್ಟ್ ಅಂತ, ಟಿ ಅಂತ ಹೇಳಿದ್ರೆ ಟಾರ್ಕ್, ಎಷ್ಟು ಟಾರ್ಕನ್ನು ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ, ನೀವು ಕಲ್ತಿದ್ದೀರಾ ಆ ಫಾರ್ಮುಲಾವನ್ನು. ಡಿಸೈನ್ ಡಾಟಾ ಹ್ಯಾಂಡ್ ಬುಕ್ನಲ್ಲಿ ಕೂಡ ಫಾರ್ಮುಲಾ ಅವೈಲೇಬಲ್ ಇದೆ. ಈಗ ಒಂದು ಪವರನ್ನು ನಾವು ಟ್ರಾನ್ಸ್ಮಿಟ್ ಮಾಡಬೇಕಂತ ಹೇಳಿದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಅಲ್ಲಿ ನಾವು ರೋಟ್ರಿ ಮೋಷನಿಂದ ಟ್ರಾನ್ಸ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಒಂದು ಟಾರ್ಕ್ ಡೆವಲಪ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಪವರ್. ಸೊ ಅದು ಎಷ್ಟು ಟಾರ್ಕು, ಆ ಟಾರ್ಕನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಅದು ಎಲಿಜಿಬಲ್ ಆಗಿರೋ ಹಾಗೆ ಅಥವಾ ಆ ಟಾರ್ಕನ್ನು ಟ್ರಾನ್ಸ್ಮಿಟ್ ಮಾಡೋ ಹಾಗೆ ನಾವು ಆ ಶಾಫ್ಟನ್ನು ಡಿಸೈನ್ ಮಾಡಬೇಕಾಗತ್ತೆ ಅಥವಾ ಆ ಡಯಾಮೀಟರನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹಾಗೆ ಫೈಂಡ್ ಔಟ್ ಮಾಡಲಿಕ್ಕೆ ಈ ಈಕ್ವೇಷನನ್ನು ನಾವು ಯೂಸ್ ಮಾಡ್ತೀವಿ, ಟಾರ್ಷನಲ್ ಈಕ್ವೇಷನನ್ನು. ದೀಸ್ ಆರ್ ದ ಟರ್ಮ್ಸ್ ಯೂಸ್ಡ್ ಇನ್ ಟಾರ್ಷನಲ್ ಈಕ್ವೇಷನ್. ಸೊ ಇಲ್ಲಿನೂ ಕೂಡ ಟೌ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ. ಟಾರ್ಕ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಜೆ ಅಂತ ಹೇಳಿದ್ರೆ ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ, ದಟ್ ಈಸ್ ಈಕ್ವಲ್ಸ್ 2 ಇಂಟು ಐ. ಡಿಸೈನ್ ಆಫ್ ಶಾಫ್ಟ್ ಚಾಪ್ಟರ್ಗೆ ಬಂದಾಗ ಹೇಳ್ತೀನಿ ನಾನು ನಿಮಗೆ ಹೇಗೆ ಈ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ನೀವು ಶಾಫ್ಟನ್ನು ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು. ಡಿಸೈನ್ ಆಫ್ ಶಾಫ್ಟ್ ಅಂದರೆ ಡಯಾಮೀಟರ್ ಮತ್ತು ಲೆಂತನ್ನು ಫೈಂಡ್ ಔಟ್ ಮಾಡೋದು. ಈ ಟಾರ್ಷನ್ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟಾರ್ಷನ್ ಈಕ್ವೇಷನ್ ಇಲ್ಲಿದೆ. ಟೌ ಬೈ ಆರ್ ಈಕ್ವಲ್ಸ್ ಟಿ ಬೈ ಜೆ ಈಕ್ವಲ್ಸ್ ಸಿ ಥೀಟಾ ಡಿವೈಡೆಡ್ ಬೈ ಎಲ್. ಇದೆಲ್ಲ ಏನಂತ ಹೇಳಿ ನಿಮಗೆ ಗೊತ್ತಿದೆ. ಈ ಈಕ್ವೇಷನನ್ನು ಯೂಸ್ ಮಾಡಿ ನಾನು ಈ ರೀತಿ ರಿಫಾರ್ಮ್ ಮಾಡ್ತೀನಿ, ಈ ರೀತಿ ಬರಿತೀನಿ. ಟಿ ಬೈ ಜೆ ಈಕ್ವಲ್ಸ್ ಟೌ ಬೈ ಆರ್. ಇದು ಎರಡನ್ನು ಮಾತ್ರ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ರೀಅರೇಂಜ್ ಮಾಡಿದರೆ ಟಿ ಈಕ್ವಲ್ಸ್ ಟೌ ಇಂಟು ಜೆ ಡಿವೈಡೆಡ್ ಬೈ ಆರ್. ಇಲ್ಲಿ ಟೌ ಅಂತ ಹೇಳಿದ್ರೆ ಶಿಯರ್ ಸ್ಟ್ರೆಸ್, ಜೆ ಅಂತ ಹೇಳಿದ್ರೆ ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ, ಆರ್ ಅಂತ ಹೇಳಿದ್ರೆ ರೇಡಿಯಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಜೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿದೆ ನೋಡಿ ಫಾರ್ಮುಲಾ. ಸೊ ಜೆ ಈಕ್ವಲ್ಸ್ 2 ಇಂಟು ಐ ಅಂತ ಹೇಳಿದೆ ನಾನು. ಫಾರ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಜೆ ಈಕ್ವಲ್ಸ್ 2 ಇಂಟು ಐ. ಇಲ್ಲಿ 2 ಇಂಟು ಐ ಮಾಡಿದ್ರೆ ಬಿ ಹೆಚ್ ಕ್ಯೂಬ್ ಡಿವೈಡೆಡ್ ಬೈ 6 ಆಗುತ್ತೆ. ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಆರ್ ಅಂತ ಹೇಳಿದ್ರೆ ರೇಡಿಯಸನ್ನು ನೀವು ಡಿ ಬೈ 2 ಅಂತ ಹೇಳಿ ತೊಗೋಬೋದು. ಸೊ ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಟಿ ಈಕ್ವಲ್ಸ್ 5 ಡಿವೈಡೆಡ್ ಬೈ 16 ಇಂಟು ಟೌ ಇಂಟು ಡಿ ಕ್ಯೂಬ್, ಈ ಫಾರ್ಮುಲಾ ಬರ್ತದೆ. ಇಲ್ಲಿ ನೀವು ಗಮನಿಸ್ಬೋದು ನಿಮಗೆ ವ್ಯಾಲ್ಯೂ ಆಫ್ ಟಿ ಅಥವಾ ಟಾರ್ಕನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಥವಾ ಅದು ಕೊಟ್ಟಿರ್ತಾರೆ ಕೆಲವು ಸರಿ, ಅಥವಾ ಪವರನ್ನು ಕೊಟ್ಟಿರ್ತಾರೆ. ಪವರ್ ಕೊಟ್ಟಿದ್ರೆ ನೀವು ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಯೂಸ್ ಮಾಡಿ ಟಾರ್ಕನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಎಷ್ಟು ಪವರ್ ಟ್ರಾನ್ಸ್ಮಿಟ್ ಮಾಡಬೇಕು, ಈಗ ಒಂದು ಶಾಫ್ಟ್ ಇದೆ ಅಂತ ಹೇಳಿದ್ರೆ ಆ ಶಾಫ್ಟು ಎಷ್ಟು ಲೋಡನ್ನು ಸಸ್ಟೈನ್ ಮಾಡಬೇಕು ಅಥವಾ ಎಷ್ಟು ಪವರ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂತೇಳಿ ಹೇಳಿರ್ತಾರೆ. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದರೆ ಅದ್ರ ಮೇಲೆ ಎಷ್ಟು ಲೋಡ್ ಆ್ಯಕ್ಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆ ಲೋಡನ್ನು ಡಿಪೆಂಡಿಂಗ್ ಅಪಾನ್ ಏನು ರೊಟೇಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಬೆಂಡಿಂಗ್ ಈಕ್ವೇಷನ್ ಆಫ್ ಬೀಮ್ಸನ್ನು ಯೂಸ್ ಮಾಡ್ತೀವಿ.
ಅಲ್ಲಿ ಎಷ್ಟು ಲೋಡ್ ಆ್ಯಕ್ಟ್ ಆಗುತ್ತೆ ಅದ್ರ ಮೇಲೆ ಬೆಂಡಿಂಗ್ ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ, ಬೆಂಡಿಂಗ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ಡಯಾಮೀಟ್ರನ್ನು ಫೈಂಡ್ ಔಟ್ ಮಾಡ್ತೀವಿ. ಇಫ್ ದೇರ್ ಇಸ್ ಎ ರೊಟೇಷನ್, ಅಲ್ಲಿ ರೊಟೇಷನ್ ಕೂಡ ಇದ್ದರೆ ಆಗ ನಾವೇನು ಮಾಡಬೇಕು, ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರೊಟೇಷನ್ ಯಾವಾಗಿರುತ್ತೆ ಆವಾಗ ಟಾರ್ಷನ್ ಇರುತ್ತೆ, ಟಾರ್ಷನ್ ಇದ್ದರೆ ಟಾರ್ಷನಲ್ ಸ್ಟ್ರೆಸ್ ಕೂಡ ಇರ್ತದೆ. ಅಲ್ಲಿ ನಾವು ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ಮತ್ತೆ ಅಗೈನ್ ನಿಮಗೆ ಶಿಯರ್ ಸ್ಟ್ರೆಸ್ಸನ್ನು, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ಸನ್ನು ಅಥವಾ ವರ್ಕಿಂಗ್ ಆರ್ ಸೇಫ್ ಶಿಯರ್ ಸ್ಟ್ರೆಸ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಡಯಾಮೀಟ್ರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ 2 ಟೈಪ್ ಡಿಸೈನ್ ಹೇಳ್ತೀವಿ, ಡಿಸೈನ್ ಫಾರ್ ಸ್ಟ್ರೆಂತ್ ಮತ್ತು ಡಿಸೈನ್ ಫಾರ್ ರಿಜಿಡಿಟಿ ಅಂತ ಹೇಳ್ಬಿಟ್ಟು. ಡಿಸೈನ್ ಫಾರ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಅಲ್ಲಿ ರೋಟ್ರಿ ಮೋಷನ್ ಇಲ್ಲದೆ ಇದ್ದಾಗ ಬರೀ ಲೋಡ್ ಅಷ್ಟೇ ಕೊಟ್ಟಾಗ, ಬರೀ ಲೋಡನ್ನು ಅದು ಸಸ್ಟೈನ್ ಮಾಡಿದರೆ ಆಯಿತು. ಹಾಗೇನು ಮಾಡಬೇಕಾಗುತ್ತೆ, ನಾವು ಬೆಂಡಿಂಗ್ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಡೈಮೆನ್ಷನನ್ನು ಫೈಂಡ್ ಔಟ್ ಮಾಡ್ತೀವಿ. ಮತ್ತು ಅಗೈನ್ ಅದನ್ನು ನಾವು ಡಿಸೈನ್ ಫಾರ್ ರಿಜಿಡಿಟಿ ಆಗಿ ಮಾಡಿದಾಗ ಇಲ್ಲಿ ಟಾರ್ಷನನ್ನು ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಫಾರ್ ರಿಜಿಡಿಟಿ ಆಗಿ ನಾವು ಡಿಸೈನ್ ಮಾಡ್ತೀವಿ. ಎರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಬರುತ್ತೆ ಆ ವ್ಯಾಲ್ಯೂನ ನಾವು ತೊಗೋಬೇಕಾಗುತ್ತೆ, ಸೇಫ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. ಎರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಬರುತ್ತೆ ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಡಯಾಮೀಟರ್. ಡಿಸೈನ್ ಫಾರ್ ಸ್ಟ್ರೆಂತ್ ಮಾಡಬೇಕು, ಅಗೈನ್ ಡಿಸೈನ್ ಫಾರ್ ರಿಜಿಡಿಟಿ ಮಾಡಬೇಕು. ಇದಕ್ಕೆಲ್ಲ ಫಾರ್ಮುಲಾಸ್ ಇದ್ದಾವೆ, ನೀವು ಡಿಸೈನ್ ಡಾಟಾ ಹ್ಯಾಂಡ್ಬುಕ್ನಲ್ಲಿ ನೋಡಿದ್ರೆ ಸಿಗ್ತದೆ. ಡಿಸೈನ್ ಡಾಟಾ ಹ್ಯಾಂಡ್ಬುಕ್ ಹೇಗೆ ಬಳಸೋದು ಅನ್ನೋದನ್ನು ಆ ಚಾಪ್ಟ್ರಿಗೆ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಡಿಸೈನ್ ಡಾಟಾ ಹ್ಯಾಂಡ್ಬುಕ್ಕನ್ನು ಒಮ್ಮೆ ತೊಗೊಳ್ಳಿ, ಲೈಬ್ರರಿನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಸಾಲಿಡ್ ಶಾಫ್ಟ್ ಆದರೆ ಇಲ್ಲಿ ಡಯಾಮೀಟ್ರ್ ಮಾತ್ರ ನಮಗೆ ಅನ್ನೋನ್ ಇದೆ, ಟಾರ್ಕ್ ಗೊತ್ತಿರುತ್ತೆ, ಶಿಯರ್ ಸ್ಟ್ರೆಸ್ ಕೊಟ್ಟಿರ್ತಾರೆ, ನಾವು ಡಯಾಮೀಟ್ರನ್ನ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಅಥವಾ ಹಾಲೋ ಶಾಫ್ಟ್ ಇದ್ದರೆ ಆಗ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೆ ಅಂತ ಹೇಳಿದ್ರೆ ರೇಷಿಯೋ ಆಫ್ ಇಂಟರ್ನಲ್ ಡಯಾಮೀಟರ್ ಟು ದ ಔಟರ್ನಲ್ ಡಯಾಮೀಟರ್. ಈ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಇಲ್ಲಿ ವ್ಯಾಲ್ಯೂ ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಟೇಕ್ ರೇಷಿಯೋ ಆಫ್ ಇಂಟರ್ನಲ್ ಡಯಾಮೀಟರ್ ಟು ದ ಔಟರ್ ಡಯಾಮೀಟರ್ ಈಕ್ವಲ್ಸ್ 4 or 5 ಅಂತ ಹೇಳಿ ಕೊಟ್ಟಿರ್ತಾರೆ. ನಾವು ಈ ಫಾರ್ಮುಲಾದಲ್ಲಿ ಔಟರ್ ಡಯಾಮೀಟರ್ ಗೊತ್ತಾಗುತ್ತೆ, ಮತ್ತು ಕೆ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಇನ್ನರ್ ಡಯಾಮೀಟರನ್ನು ಫೈಂಡ್ ಔಟ್ ಮಾಡಿದ್ರೆ ಆಯಿತು. ದಿಸ್ ಈಸ್ ವಾಟ್ ಡಿಸೈನ್. ಡಿಸೈನ್ ಅಂತ ಹೇಳಿದ್ರೆ ಇಷ್ಟೇ, ಒಂದು ಬೆಂಡಿಂಗ್ ಈಕ್ವೇಷನ್ನು, ಒಂದು ಟಾರ್ಷನ್ ಈಕ್ವೇಷನ್. ಇದೆರಡು ಈಕ್ವೇಷನ್ ಗೊತ್ತಿರಬೇಕು, ಮತ್ತು ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಗೊತ್ತಿರಬೇಕು, ಮತ್ತು ನಿಮ್ಮದು ಮೂಮೆಂಟ್ ಆಫ್ ಇನರ್ಷಿಯಾದು ಫಾರ್ಮುಲಾಸು ಗೊತ್ತಿರಬೇಕು. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ಸೆಕ್ಷನ್ ಮಾಡ್ಯುಲಸ್ ಝೆಡ್ ಮತ್ತು ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಜೆ, ಈ ಎರಡರ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡ್ಬೋದಾಗುತ್ತೆ. ಮತ್ತು ನಿಮಗೆ ಮೂಮೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ, ನಿಮಗೆ ಬೆಂಡಿಂಗ್ ಮೂಮೆಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾಸ್ ಇದ್ದಾವೆ, ಆ ಫಾರ್ಮುಲಾಸ್ ಕೂಡ ನೀವು ನೆನ್ಪಿಡಬೇಕು. ಇಂಪಾರ್ಟೆಂಟಾಗಿ ಈ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ನು ಮತ್ತು ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ಗೆ ನೆನ್ಪಿಡಿ. ಬಾಕಿದೆಲ್ಲ ಡಾಟಾ ಹ್ಯಾಂಡ್ ಬುಕ್ನಲ್ಲಿ ಇರ್ತದೆ, ಇದು ಕೂಡ ಇರುತ್ತೆ, ಬಟ್ ನೆನ್ಪಿಟ್ರೆ ಒಳ್ಳೇದು ನೀವು. ನೆಕ್ಸ್ಟು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಲೋಕಲೈಸೇಷನ್ ಆಫ್ ಹೈ ಸ್ಟ್ರೆಸ್ಸಸ್ ಡ್ಯೂ ಟು ದ ಇರ್ರೆಗ್ಯುಲಾರಿಟೀಸ್ ಪ್ರೆಸೆಂಟ್ ಇನ್ ದ ಕಾಂಪೊನೆಂಟ್ ಆ್ಯಂಡ್ ಅಬ್ರಪ್ಟ್ ಚೇಂಜಸ್ ಆಫ್ ದ ಕ್ರಾಸ್ ಸೆಕ್ಷನ್. ಈಗ ನಾವು ಹೇಗೆ ಲೋಡನ್ನು ಅಪ್ಲೈ ಮಾಡಿದಾಗ ಅದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇದ್ದರೆ ಸ್ಟ್ರೆಸ್ ಕೂಡ ಯೂನಿಫಾರ್ಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ದೇರ್ ಇಸ್ ಎ ಚೇಂಜ್ ಇನ್ ದ ಕ್ರಾಸ್ ಸೆಕ್ಷನಲ್ಲಿ ಇಲ್ಲಿ ನೀವು ನೋಡ್ಬೋದು, ಏನಾದರೂ ಚೇಂಜಸ್ ಇದ್ದರೆ ಅಲ್ಲಿ ಸ್ಟ್ರೆಸ್ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗೆ ಚೇಂಜ್ ಆಗುವಾಗ ಆ ಪಾಯಿಂಟ್ನಲ್ಲಿ ಹೆಚ್ಚಿನ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗುವಂಥದ್ದು ಅಥವಾ ಹೆಚ್ಚಿನ ಸ್ಟ್ರೆಸ್ ಕೇಂದ್ರೀಕೃತ ಆಗುವಂಥದ್ದು ಇರುತ್ತೆ. ಅದನ್ನು ನಾವು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಅಬ್ಸರ್ವ್, ಯಾವಾಗ ನಮ್ಮದು ಸೆಕ್ಷನ್ ಯೂನಿಫಾರ್ಮ್ ಆಗಿರುತ್ತೋ ಆಗ ನಾವು ಲೋಡನ್ನು ಅಪ್ಲೈ ಮಾಡಿದಾಗ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಆ ಸ್ಟ್ರೆಸ್ ಕೂಡ ಯೂನಿಫಾರ್ಮ್ ಆಗಿರುತ್ತೆ. ಯಾವಾಗ ದೇರ್ ಈಸ್ ಎ ಇರ್ರೆಗ್ಯುಲಾರಿಟಿ ಇನ್ ದ ಸೆಕ್ಷನ್ ದೆನ್ ದ ಸ್ಟ್ರೆಸ್ ಡೆವಲಪ್ಡ್ ಆಲ್ಸೋ ಇರ್ರೆಗ್ಯುಲರ್. ಅದು ಇಟ್ ಮೇ ಟ್ರೈ ಟು ಕಾನ್ಸಂಟ್ರೇಟ್ ಅಟ್ ಸಮ್ ಸೆಕ್ಷನ್ಸ್. ಅದನ್ನು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂದರೆ ಲೋಕಲೈಸೇಷನ್ ಆಫ್ ಹೈ ಸ್ಟ್ರೆಸ್ಸಸ್ ಡ್ಯೂ ಟು ದ ಇರ್ರೆಗ್ಯುಲಾರಿಟೀಸ್ ಪ್ರೆಸೆಂಟ್ ಇನ್ ದ ಕಾಂಪೊನೆಂಟ್ and abrupt changes of the cross section. The theoretical or form stress concentration factor is the ratio of maximum stress in the member to the nominal stress at the same section based upon net area. So stress concentration factor ಅದನ್ನು KT ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ನಾಮಿನಲ್ ಸ್ಟ್ರೆಸ್. ಈ ಒಂದು ಪಾರ್ಟ್ನಲ್ಲಿ ಎಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಬರುತ್ತೆ ನೋಡಬೇಕು. ಆ ಮ್ಯಾಕ್ಸಿಮಮ್ ಸ್ಟ್ರೆಸ್ ವ್ಯಾಲ್ಯೂವನ್ನು ನಾಮಿನಲ್ ಸ್ಟ್ರೆಸ್ ಅಂದರೆ ಟೋಟಲ್ ಏರಿಯಾ ಯೂನಿಫಾರ್ಮ್ ಆಗಿದೆ ಅಂತ ಹೇಳಿ ತಿಳ್ಕೊಂಡಾಗ ಎಷ್ಟು ಸ್ಟ್ರೆಸ್ ಬರುತ್ತೆ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೊಂದು ವ್ಯಾಲ್ಯೂ ಬರುತ್ತೆ, ಅದನ್ನು KT ಅಂತ ಹೇಳಿ ಕರಿತೀವಿ. ಅದನ್ನು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ ಅದನ್ನು. ಸೊ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಲೋಕಲೈಸೇಷನ್ ಆಫ್ ಹೈ ಸ್ಟ್ರೆಸಸ್ ಡ್ಯೂ ಟು ದ ಇರ್ರೆಗ್ಯುಲಾರಿಟೀಸ್ ಪ್ರೆಸೆಂಟ್ ಇನ್ ದ ಕಾಂಪೊನೆಂಟ್ ಆ್ಯಂಡ್ ಅಬ್ರಪ್ಟ್ ಚೇಂಜಸ್ ಆಫ್ ದ ಕ್ರಾಸ್ ಸೆಕ್ಷನ್. ಅದನ್ನು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರಿಂದ ಮೆಷರ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ನಾಮಿನಲ್ ಸ್ಟ್ರೆಸ್. ನಾರ್ಮಲಿ ಈ ರೀತಿ ಇದ್ದರೆ ನೋಡಿ, ಇಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಆಗಿರುತ್ತೆ, ಇಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ.
ಅದು ಇದೆಲ್ಲ ಯೂನಿಫಾರ್ಮ್ ಸ್ಟ್ರೆಸ್. ಈ ಸ್ಟ್ರೆಸ್ ಏನಿದೆಯಲ್ಲ ಇದನ್ನು ಈ ಯೂನಿಫಾರ್ಮ್ ಸ್ಟ್ರೆಸ್ಸಿಂದ ನಾಮಿನಲ್ ಸ್ಟ್ರೆಸ್ಸಿಂದ ಡಿವೈಡ್ ಮಾಡಿದ್ರೆ ಏನು ವ್ಯಾಲ್ಯೂ ಸಿಗುತ್ತೆ ಅದನ್ನು ನಾವು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಈ ರೀತಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗಬಾರ್ದು. ಯಾಕೆ ಕಾನ್ಸಂಟ್ರೇಟ್ ಆಗಬಾರ್ದು ಅಂತ ಹೇಳಿದ್ರೆ, ನೀವು ಯಾವಾಗ ಅದನ್ನು ಆಪ್ರೇಷನ್ಗೆ ಯೂಸ್ ಮಾಡ್ತೀರಾ ಆಗ ದೇರ್ ಆರ್ ಚಾನ್ಸಸ್ ಆಫ್ ಬ್ರೇಕಿಂಗ್ ಅಟ್ ದಿಸ್ ಪಾಯಿಂಟ್ ವೇರ್ ದ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಈಸ್ ದೇರ್. ಈ ಪಾಯಿಂಟ್ನಲ್ಲೇ ಬ್ರೇಕ್ ಆಗುತ್ತೆ. ನೀವು ನಾರ್ಮಲಿ ಗಮನಿಸಿರ್ಬೋದು, ಯಾವುದಾದ್ರೂ ಒಂದು ಶಾಫ್ಟು ಅಥವಾ ಏನೋ ಒಂದು ನಿಮ್ಮದು ಎಲಿಮೆಂಟ್ ಅಥವಾ ಯಾವುದೋ ಒಂದು ಕಾಂಪೊನೆಂಟ್ ಮುರಿದೋಗಿದ್ರೆ ಅದು ಎಲ್ಲಿ ಮುರಿದೋಗಿದೆ ಅಂಥೇಳಿ ನೀವು ಗಮನಿಸಿದಾಗ ಗೊತ್ತಾಗುತ್ತೆ ನಿಮಗೆ. ಎಲ್ಲಿ ಏರಿಯಾ ಅಥವಾ ಶೇಪ್ ಚೇಂಜ್ ಆಗಿರುತ್ತೋ ಅಲ್ಲೇ ಮುರಿಯುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗಿರುತ್ತೆ, ಅಲ್ಲಿ ವ್ಯಾಲ್ಯೂ ಆಫ್ ದ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಅದು ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಅಬ್ರಪ್ಟ್ ಚೇಂಜಸನ್ನು ನಾವು ಅವಾಯ್ಡ್ ಮಾಡಬೇಕು. ಸ್ಟ್ರೆಸ್ ಒಂದೇ ಪ್ಲೇಸ್ನಲ್ಲಿ ಕಾನ್ಸಂಟ್ರೇಟ್ ಆಗಲಿಕ್ಕೆ ಬಿಡಬಾರ್ದು. ಸ್ಟ್ರೆಸ್ ಕಾನ್ಸಂಟ್ರೇಷನನ್ನು ಆದಷ್ಟು ಈ ವ್ಯಾಲ್ಯೂ ಕಡಿಮೆ ಇರಬೇಕು. KT ಏನಿದೆಯಲ್ಲ ಈ ವ್ಯಾಲ್ಯೂ ಆದಷ್ಟು ಕಡಿಮೆ ಇರಬೇಕು. ಆಗ ನಿಮಗೆ ಅದ್ರದ್ದು ಲೈಫು ಡ್ಯೂರಬಿಲಿಟಿ ಅಥವಾ ಲೈಫ್ ಇನ್ಕ್ರೀಸ್ ಆಗುತ್ತೆ. ಅಥವಾ ಆಪ್ರೇಷನಲ್ಲಿ ವಿತೌಟ್ ಎನಿ ಫೇಲ್ ಇಟ್ ವಿಲ್ ಆಪರೇಟ್, ದ ಕಾಂಪೊನೆಂಟ್ ವಿಲ್ ಆಪರೇಟ್. ಇದು ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತೇಳಿ. ಕನ್ಸಿಡರ್ ಎ ಮೆಂಬರ್ ವಿತ್ ಡಿಫರೆಂಟ್ ಕ್ರಾಸ್ ಸೆಕ್ಷನ್ ಅಂಡರ್ ಟೆನ್ಸೈಲ್ ಲೋಡ್ ಆಸ್ ಶೋನ್. ಈಗ ಇಲ್ಲಿದೆಯಲ್ಲ ಇದು ಡಿಫ್ರೆಂಟ್ ಕ್ರಾಸ್ ಸೆಕ್ಷನ್. ಇಲ್ಲಿ ಒಂದು ಡಯಾಮೀಟ್ರ್ ಜಾಸ್ತಿ ಇದೆ, ಇಲ್ಲಿ ಡಯಾಮೀಟ್ರ್ ಕಡಿಮೆ ಆಗಿದೆ. ಅದನ್ನು ನಾವು ಇಲ್ಲಿ ಸ್ಟೆಪ್ ಡೌನ್ ಮಾಡಿದ್ದೀವಿ, ಡಯಾಮೀಟ್ರನ್ನು ಇಲ್ಲಿ ಕಡಿಮೆ ಮಾಡಿದ್ದೀವಿ. ಎಲ್ಲಿ ಸ್ಟೆಪ್ ಡೌನ್ ಆಗಿದೆಯೋ ನೀವು ಗಮನಿಸ್ಬೋದು ಅಲ್ಲಿ ಸ್ಟ್ರೆಸ್ ಜಾಸ್ತಿ ಕಾನ್ಸಂಟ್ರೇಟ್ ಆಗಿದೆ. ದ ನಾಮಿನಲ್ ಸ್ಟ್ರೆಸ್ ಇನ್ ದ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ಸ್ will be uniform, but in the region where the cross section is changing, a redistribution of the force within the member must takes place. ಸೊ ಇಲ್ಲಿ ಈ ಏರಿಯಾದಲ್ಲಿ ಮತ್ತು ಈ ಏರಿಯಾದಲ್ಲಿ ನಿಮಗೆ ಸ್ಟ್ರೆಸ್ ಯೂನಿಫಾರ್ಮ್ ಆಗಿರುತ್ತೆ, ಬಟ್ ಎಲ್ಲಿ ಚೇಂಜ್ ಆಗುತ್ತೋ ಅಲ್ಲಿ ಒಂದು ಸ್ಟ್ರೆಸ್ ರೀಡಿಸ್ಟ್ರಿಬ್ಯೂಷನ್ ಆಗಬೇಕು. ರೀಡಿಸ್ಟ್ರಿಬ್ಯೂಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ ಆಪರೇಷನ್ ದ ಕಾಂಪೊನೆಂಟ್ ವಿಲ್ ಫೇಲ್ ಅಟ್ ದಿಸ್ ರೀಸನ್. ಈ ರೀಸನಲ್ಲೇ ಅದು ಫೇಲ್ ಆಗುತ್ತೆ ಅಂಥೇಳಿ. The material near the edge is stressed considerably higher than the average value. That's what. ಇಲ್ಲಿ ಸ್ಟ್ರೆಸ್ ವ್ಯಾಲ್ಯೂ ಅವರೇಜ್ ವ್ಯಾಲ್ಯೂಗಿನ ಜಾಸ್ತಿ ಇರುತ್ತೆ. ಆಸ್ ಎ ರಿಸಲ್ಟ್ maximum stress occurs at some point on the fillet and it is directed parallel to the boundary at the point. ಇಲ್ಲಿ ಈ ಬೌಂಡ್ರಿಗೆ ಪ್ಯಾರಲಲ್ ಆಗಿ ಅದು ಡೈರೆಕ್ಟ್ ಆಗಿರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಇರುತ್ತೆ. ಸೊ ಆಸ್ ಎ ರಿಸಲ್ಟ್ ಇಟ್ ಮೇ ಫೇಲ್ ಅಟ್ ದಿಸ್ ಪಾಯಿಂಟ್. ಸೊ ಇದನ್ನು ಹೇಗೆ ರೆಡ್ಯೂಸ್ ಮಾಡೋದು ಅಂತೇಳಿ, ಹೇಗೆ ಅವಾಯ್ಡ್ ಮಾಡೋದು? ನಾನು ಆಗಲೇ ಹೇಳಿದಾಗೆ ಸ್ಟ್ರೆಸ್ ಕಾನ್ಸಂಟ್ರೇಷನ್ನು ಯಾವಾಗಲೂ ಕಡಿಮೆ ಇರಬೇಕು. ವ್ಯಾಲ್ಯೂ ಆಫ್ KT ಕಡಿಮೆ ಇದ್ದಷ್ಟು ಒಳ್ಳೇದಂತ ಹೇಳ್ಬಿಟ್ಟು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ ಹೌ ಟು ರೆಡ್ಯೂಸ್ ದ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರು ಮತ್ತು ಥಿಯರೀಸ್ ಆಫ್ ಫೇಲ್ಯೂರು ಮತ್ತು ಫಸ್ಟ್ ಚಾಪ್ಟ್ರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಬರ್ಬೋದು ಅಂತೇಳಿ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣ. ಈಗ ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ.